ಓಂ ಸ್ಯಾನ್ನಸ್ತವಾಂಘ್ರಿರಶುಭಾಷಯ ಧೂಮಕೇತುಃ ಕ್ಷೇಮಾಯನೋ ಮುನಿಭಿರಾರ್ದ್ರಹೃದೋಹ್ಯಮಾನಃ ಯಸ್ಸಾತ್ವಿಕೈಃ ಸಮವಿಭೂತಿಭಿರಾತ್ಮವಿದ್ಭಿಃ ವ್ಯೂಹ್ಯಾರ್ಚಿತಃ ಸ ನ ವಶಃ ಸಮವಿಕ್ರಮೈಶ್ಚ ಶ್ರೀರ್ಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುಚ್ಯುರುದಿಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಶ್ರೀ ಗುರುಭ್ಯೋ ನಮಃ. ಕ್ರೋಧಿ ಸಂವತ್ಸರದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನ ಇವತ್ತು. ಇದನ್ನು ಅನಂತ ಚತುರ್ದಶಿ ಅಂತ ವ್ರತವಾಗಿ ಆಚರಿಸ್ತಾರೆ. ಭಾಗವತ ಪ್ರೋಷ್ಠಪದಿ ಕಾರ್ಯಕ್ರಮ ನಾವೇನು ನೋಡ್ತಾ ಇದ್ದೀವಿ, ಅದರಲ್ಲಿ ಇವತ್ತು ಇದು 14ನೆಯ ದಿವಸ. 11ನೇ ಸ್ಕಂಧದ ಕೆಲವು ಭಗವಂತನ ವರ್ಣನಾಪರವಾದ ಶ್ಲೋಕಗಳನ್ನು ನೋಡಿ ಮುಂದೆ ಭಾಗವತದ 1ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದಲ್ಲಿ ಬಂದಿರುವಂತಹ ವಿಷಯವನ್ನು ನಾವು ಮುಂದುವರಿಸಬೇಕು. ಅದಕ್ಕೆ ಹೊಂದಾಣಿಕೆ ಆಗುವಂತೆ 11ನೇ ಸ್ಕಂದದ 6ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಬಂದಂಥ ಒಂದು ಮಂಗಲಾಚರಣವನ್ನು ಆರಂಭದಲ್ಲಿ ನಾನು ಮಾಡಿದೆ. 11ನೇ ಸ್ಕಂಧ ಭಾಗವತದಲ್ಲಿ ಕಥೆಯನ್ನು ಒಳಗೊಂಡದ್ದಲ್ಲ, ಕಥೆಗಿಂತ ಹೆಚ್ಚಾಗಿ ಅದರಲ್ಲಿ ತತ್ವಗಳೇ ಬಂದಿವೆ, ಅನೇಕ ತತ್ವಗಳೇ ಬಂದಿವೆ. ಅದರಲ್ಲಿ ಇಂಥ ಕೆಲವು ಶ್ಲೋಕಗಳು. ಭಗವಂತನೇ, ನಿನ್ನ ಪಾದ ಅದು ನಮಗೆ ಕ್ಷೇಮವನ್ನು ಮಾಡಲಿ. ಅದು ಎಂಥದ್ದು ನಿನ್ನ ಪಾದ? ಅಶುಭಾಷಯ ಧೂಮಕೇತು. ನಮ್ಮಲ್ಲಿ ಇರುವುದೆಲ್ಲ ಅಶುಭಾಶಯಗಳೇ. ಬಾಯಿಂದ ಹೇಳುವುದು ಶುಭಾಶಯಗಳು ಅಂತ ಹೇಳ್ತಿರ್ತೇವೆ, ಇನ್ನೊಬ್ಬರಿಗೆ ಶುಭಾಶಯಗಳನ್ನು ಹೇಳ್ತಿರ್ತೇವೆ, ಇನ್ನೊಬ್ಬರ ಕಡೆಯಿಂದ ಶುಭಾಶಯಗಳನ್ನು ಕೇಳ್ತಿರ್ತೇವೆ. ವಾಸ್ತವಿಕವಾಗಿ ಇರುವುದೆಲ್ಲ ಅಶುಭವಾದ ಆಶಯಗಳು. ಆಶಯ ಅಂದರೆ ಅಭಿಪ್ರಾಯ, ಆಲೋಚನೆ ಅಂತ ಹೀಗರ್ಥ. ಅಶುಭಾಶಯಗಳು, ಕೆಟ್ಟ ಆಲೋಚನೆಗಳು, ಅವುಗಳಿಗೆ ಧೂಮಕೇತುವಿನಂತಿದೆ ಈ ನಿನ್ನ ಪಾದಕಮಲ. ಭಗವಂತನ ಪಾದಕಮಲದ ಅಡಿಯಲ್ಲಿ ಸಿಕ್ಕು ನಮ್ಮ ಈ ಕೆಟ್ಟ ಆಲೋಚನೆಗಳೆಲ್ಲ ನಷ್ಟ ಆಗಿ ಹೋಗ್ತವೆ. ಹೀಗೆ ಅಶುಭಾಶಯ ಧೂಮಕೇತು. ನಮ್ಮ ಎಲ್ಲ ದುಷ್ಟ ಆಲೋಚನೆಗಳಿಗೆ, ಅಮಂಗಳಕರವಾದ ಆಲೋಚನೆಗಳಿಗೆ ಭಗವಂತನ ಪಾದಕಮಲ ಅನ್ನೋದೊಂದು ಧೂಮಕೇತು ಇದ್ದಂತೆ. ಧೂಮಕೇತು ಬಂದರೆ ಅದು ಅನಿಷ್ಟ ಅಂತ ಹೇಳ್ತಿರ್ತಾರೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಧೂಮಕೇತು ಎಲ್ಲಾದರೂ ನೋಡಿದರೆ ಅದು ಅನಿಷ್ಟ ಅಂತ ಹೇಳ್ತಿರ್ತಾರೆ. ಆದರೆ ಈ ಧೂಮಕೇತು, ಭಗವಂತನ ಪಾದ ಅನ್ನುವ ಧೂಮಕೇತು, ಅದು ನಮ್ಮ ಎಲ್ಲ ಅಮಂಗಳಗಳನ್ನು ತೊಳೆದು ಹಾಕುವಂಥ ಅನಿಷ್ಟ ಅಲ್ಲ, ಅದು ಇಷ್ಟವೇ. ಅದು ಹೀಗದು ಧೂಮಕೇತು ಇದ್ದಂತೆ. ಕ್ಷೇಮಾಯನೋ ಮುನಿಭಿ ಆರ್ದ್ರ ಹೃದ ಉದೂಹ್ಯಮಾನ. ಈ ಪಾದಕಮಲವನ್ನು ಯಾವತ್ತೂ ಮುನಿಗಳು ಹೊತ್ತಿದ್ದಾರೆ, ತಮ್ಮ ಹೃದಯದಲ್ಲಿ ಹೊತ್ತಿದ್ದಾರೆ. ಹೇಗೆ ಹೊತ್ತಿದ್ದಾರೆ? ಆರ್ದ್ರ ಹೃದಯ, ಭಕ್ತಿಯಿಂದ ಅವರ ಹೃದಯ ತೊಯ್ದು ಹೋಗಿದೆ. ಅಂಥ ಹೃದಯದಲ್ಲಿ ಅವರು ಈ ನಿನ್ನ ಪಾದಕಮಲವನ್ನು ಹೊತ್ತಿದ್ದಾರೆ. ಮತ್ತೆ ಈ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳನ್ನು ಸಮವಿಭೂತಿ ಬಿಹಿ ಅಂತ ಹೀಗಿಲ್ಲಿ ಬಂತು. ವಿಭೂತಿ ಅಂದರೆ ಭಗವಂತನಿಗೆ ರೂಪಗಳು 4 ಅಂತೇನು ಈ ಶ್ಲೋಕದಲ್ಲಿ ಬರಲಿಲ್ಲ. ಆದರೆ ಇದೇ ಶ್ಲೋಕವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೆ ಅಂದರೆ, 1ನೇ ಸ್ಕಂದದಲ್ಲಿಯೂ ಕೂಡ ಈಗ 4 ರೂಪಗಳನ್ನೇ ನಾವು ನೋಡೋರಿದ್ದೇವೆ. ವಿಭೂತಿ ರೂಪಗಳು ಅಂದರೆ 4 ಆಗಬಹುದು, 5 ಆಗಬಹುದು, 10 ಆಗಬಹುದು. ಮತ್ಸ್ಯ ಮೊದಲಾದ 10 ರೂಪಗಳನ್ನು ವಿಭೂತಿ ರೂಪ ಅಂತಾರೆ. ಕೃಷ್ಣ ಮೊದಲಾದ 100 ರೂಪಗಳನ್ನು ವಿಭೂತಿ ರೂಪ ಅಂತಾರೆ. ವಿಷ್ಣು ಸಹಸ್ರನಾಮದಲ್ಲಿ ವರ್ಣಿಸಿದಂತೆ ವಿಷ್ಣು ಮೊದಲಾದ, ವಿಶ್ವ ಮೊದಲಾದ 1000 ರೂಪಗಳನ್ನು ಕೂಡ ವಿಭೂತಿ ರೂಪ ಅಂತಾರೆ.
ವಿಭೂತಿ ರೂಪ ಅಂದರೆ ವಿಶಿಷ್ಟವಾದ ರೂಪಗಳು ಅಂತ ಇಷ್ಟೇ ಅರ್ಥ. ಹೀಗೆ ವಾಸುದೇವ ಮೊದಲಾದ ವ್ಯೂಹ ರೂಪಗಳನ್ನು 3 ಕಾಲದಲ್ಲಿಯೂ ಕೂಡ ಜ್ಞಾನಿಗಳು ಪೂಜಿಸ್ತಾರೆ. ಬೆಳಗಿನ ಹೊತ್ತು, ಮಧ್ಯಾಹ್ನದ ಹೊತ್ತು ಮತ್ತು ಸಾಯಂಕಾಲದ ಹೊತ್ತು. 3 ಕಾಲದಲ್ಲಿ ಪೂಜಿಸುವುದು ಅಂದರೆ ಕೇವಲ ಬೆಳಗಿನ ಹೊತ್ತು, ಮಧ್ಯಾಹ್ನದ ಹೊತ್ತು, ಸಾಯಂಕಾಲದ ಹೊತ್ತು ಅಂತ ಇಷ್ಟೇ ಅರ್ಥ ಅಲ್ಲ. 3 ಕಾಲ ಅಂದರೆ ನಮ್ಮ ಜೀವನದ ಪ್ರಾತಃ ಕಾಲ, ಜೀವನದ ಮಧ್ಯದ ಕಾಲ, ಹಾಗೆ ಜೀವನದ ಸಂಧ್ಯಾಕಾಲ, ಅದನ್ನು ಕೂಡ 3 ಕಾಲ ಅಂತ ತಿಳ್ಕೋಬೇಕು. ಸುಮಾರು 116 ವರ್ಷ ಸಾಧಕನಾದು ಬದುಕ್ತಾನೆ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಮಾತಿದೆ. ಹಾಗೆ ಬದುಕಿದರೆ 24 ವರ್ಷದ ಕಾಲ ಅದು ಪ್ರಾತಃ ಕಾಲ, ಮತ್ತು ಸುಮಾರು 48-44 ವರ್ಷಗಳ ಕಾಲ ಅದು ಮಧ್ಯಾಹ್ನದ ಯಾಗ. ಸಾಯಂಕಾಲ ಅನ್ನೋದೇನಿದೆ ಅದು ಮತ್ತೊಂದು 44-48 ವರ್ಷಗಳ ಕಾಲ ಉಳಿದದ್ದೇನಿದೆ ಅದು ಸಾಯಂಕಾಲದ ಯಜ್ಞ. ಇಡೀ ಜೀವನ ಅನ್ನುವುದೇ ಒಂದು ಯಜ್ಞ. ಈ ಜೀವನ ಅನ್ನುವ ಯಜ್ಞಕ್ಕೆ ಯಾವ ಪುರೋಹಿತರು, ಯಾವ ಸ್ವಾಮಿಗಳು, ಪಂಡಿತರು ಯಾರೂ ಬೇಕಾಗಿಲ್ಲ. ಯಾವ ಯಜ್ಞಕುಂಡ ಬೇಕಾಗಿಲ್ಲ. ನಮ್ಮ ಶರೀರವೇ ಯಜ್ಞಕುಂಡ. ನಾವು ಆಡುವ ಮಾತುಗಳು ಅದೆಲ್ಲ ಭಗವಂತನ ಪೂಜಾ ರೂಪವಾಗಿದ್ದರೆ ಅದೇ ಯಜ್ಞ. ಭಗವದ್ಗೀತಾದಲ್ಲಿ ನಾವು ಅದನ್ನು ನೋಡಿದ್ದೇವೆ. ಹೀಗೆ ಭಗವತ್ ಪೂಜಾ ರೂಪವಾದ ಯಜ್ಞವೇ ನಮ್ಮ ಈ ಜೀವನ ಅಂತ ಹೀಗೆ ಸಾಧಕ ಆಲೋಚನೆ ಮಾಡಬೇಕು. ಅದರಲ್ಲಿ ಯಜ್ಞ ಅಂದರೆ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಯಜ್ಞ ಅನ್ನೋದನ್ನು ಬೆಳಗ್ಗೆ 8-9 ಗಂಟೆಗೋ 10 ಗಂಟೆಗೋ ಪ್ರಾರಂಭಿಸಿ 2-3 ಗಂಟೆಗಳಲ್ಲಿ ಯಜಮಾನ ಮತ್ತು ಪುರೋಹಿತರ ಅನುಕೂಲಗಳಿರ್ತಕ್ಕಂಥ ಅದನ್ನು ಮುಗಿಸಿಬಿಡ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಯಜ್ಞವನ್ನು 3 ಹೊತ್ತು ಮಾಡ್ತಿದ್ರು. ಅದಕ್ಕೆ ಇಲ್ಲಿ ಸವನಶಃ, ಸವನ ಅಂದರೆ ಯಜ್ಞ, 3 ಹೊತ್ತಿನಲ್ಲಿ ಆ ಯಜ್ಞವನ್ನು ಮಾಡ್ತಿದ್ರು. ಆವಾಗ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳನ್ನು ಅವರು ಚಿಂತಿಸ್ತಾ ಇದ್ರು. ಅಂಥ ನಿನ್ನ ಆ ಪಾದಕಮಲ ನಮಗೆ ಎಲ್ಲ ರೀತಿಯಾದಂಥ ಮಂಗಳವನ್ನು ಕೂಡ ಮಾಡಲಿ. ಅಲ್ಲೇ ಭಗವಂತನ ಪತ್ನಿಯಾದ ಲಕ್ಷ್ಮೀ ದೇವಿಯ ಒಂದು ಶ್ಲೋಕವು ಕೂಡ ಕೇಳಿ ಬರ್ತದೆ. ಅದು ಹೇಗಿದೆ? ಪರ್ಯುಷ್ಟಯ ಪತಿತಯ ವನಮಾಲಯೇಯಂ ಸಂಸ್ಪರ್ಧಿನಿ ಭಗವತಿ ಪ್ರತಿಪಕ್ಷವತ್ ಶ್ರೀ ಯಾ ಸುಪ್ರಣೀತ ಮಮುಯಾ ಅರ್ಹಣ ಮಾದದಾನ ಭೂಯಾತ್ ಸದಾ ಅಂಘ್ರಿ ಅಶುಭಾಷಯ ಧೂಮಕೇತು ಅಂತ ಇದು ಮುಂದಿನ ಶ್ಲೋಕ. ಅಲ್ಲಿಯೂ ಕೂಡ ನಮ್ಮೆಲ್ಲ ಅಮಂಗಲಕರವಾದ ಕೆಟ್ಟ ಆಲೋಚನೆಗಳಿಗೆ ನಿನ್ನ ಪಾದ ಕಮಲ ಧೂಮಕೇತುವಿನಂತೆ ಬರಲಿ ಅಂತಲೇ ಪ್ರಾರ್ಥನೆ ಮಾಡಿದ್ದಾರೆ. ಭಗವಂತನ ಕೊರಳಿನಲ್ಲಿ ನಾವೆಲ್ಲಾದರೂ ಉಡುಪಿ, ತಿರುಪತಿಗೆ ವಿಶೇಷವಾಗಿ ಹೋಗಿ ನೋಡಿದರೆ ಅಲ್ಲೊಂದು ವನಮಾಲ ಅಂತ ಒಂದು ಮಾಲೆ ಹಾಕಿರ್ತಾರೆ. ಉಡುಪಿ ಕೃಷ್ಣನ ಪ್ರತಿಮೆ ಸಣ್ಣ ಪ್ರತಿಮೆ, ಅದು ತಿರುಪತಿಯ ವೆಂಕಟರಮಣನ ಪ್ರತಿಮೆ, ಗುರುವಾಯೂರಪ್ಪನ ಪ್ರತಿಮೆ, ಅವೆಲ್ಲ ಎತ್ತರದ ಪ್ರತಿಮೆಗಳು. ಅದಕ್ಕೆ ಒಂದು ವನಮಾಲ ಅಂತ ಹಾಕಿರ್ತಾರೆ. ಅದು ಮೊಣಕಾಲು ತನಕ ಜೋತಾಡ್ತಿರ್ತದೆ. ಆಜಾನುಲಂಬಿನಿ ಮಾಲ, ಮೊಣಕಾಲಿನವರೆಗೆ ಬರುವ ಮಾಲೆಯನ್ನು ವನಮಾಲ ಅಂತ ಹೇಳ್ತಾರೆ. ಈ ಲಕ್ಷ್ಮೀದೇವಿ ಆ ವನಮಾಲೆಯ ಜೊತೆಗೆ ಸ್ಪರ್ಧೆ ಮಾಡ್ತಿದ್ದಾಳೆ ಅಂತ ಒಂದು ಅಲಂಕಾರಿಕವಾದ ಶಾಸ್ತ್ರೀಯ ವರ್ಣನೆ ಅಷ್ಟೆ. ವನಮಾಲೆ ಭಗವಂತನ ಕೊರಳಲ್ಲಿ ಯಾವತ್ತೂ ಜೋತಾಡ್ತಿದೆ. ಅದು ಭಗವಂತನ ಪೂಜೆಗೆ ತೊಡಗಿದೆ. ಲಕ್ಷ್ಮೀದೇವಿ ಆಕೆಯೂ ಕೂಡ ಭಗವಂತನ ಹೃದಯದಲ್ಲಿ ಇದ್ದಾಳೆ. ತಿರುಪತಿ ವೆಂಕಟರಮಣನ ಹೃದಯದಲ್ಲಿ ಅದನ್ನು ನೋಡಿರ್ತೇವೆ. ಆ ವನಮಾಲೆಯ ಜೊತೆಗೆ ಸ್ಪರ್ಧೆ ಮಾಡ್ತಾ ನಿನ್ನ ಪಾದಕಮಲಗಳ ಪೂಜೆಗೆ ಆಕೆ ಹೂವು, ತುಳಸಿ ಇತ್ಯಾದಿಗಳನ್ನು ತರ್ತಾಳೆ. ಆಗ ಅವಳೇನು ಆ ಹೂವು ತುಳಸಿಗಳನ್ನು ತರ್ತಾಳೆ, ಅದನ್ನು ನಿನ್ನ ಪಾದಕಮಲ ಸ್ವೀಕಾರ ಮಾಡ್ತದೆ. ಭಕ್ತಿಯಿಂದ ಕೊಟ್ಟಂತಹ ಪಾದಕಮಲಗಳನ್ನು ಸ್ವೀಕಾರ ಮಾಡ್ತದೆ. ಅಂಥ ನಿನ್ನ ಪಾದ ನಮ್ಮ ಎಲ್ಲ ದುರಾಲೋಚನೆಗಳನ್ನು, ಕೆಟ್ಟ ಆಲೋಚನೆಗಳನ್ನು, ಕೆಟ್ಟದ್ರ ಕಡೆಗೆ ನಮ್ಮ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇದೆಲ್ಲ ಹೋಗೋದು, ಅಂಥ ಆಲೋಚನೆಗಳನ್ನೆಲ್ಲ ಪರಿಹರಿಸಲಿ ಅಂತ ಅಲ್ಲಿ ಪ್ರಾರ್ಥನೆ. ಇದಾದ ಮೇಲೆ ದೇಹೇಂದ್ರಿಯ ಪ್ರಾಣ ಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮ ಮೂರ್ತಿ ಅಂತ ಒಂದು ಶ್ಲೋಕ ಹೇಳಿದೆ. ಇದು ಮುಖ್ಯ ಪ್ರಾಣನ ಹನುಮಂತನ ಕುರಿತಾದಂತಹ ಶ್ಲೋಕ. ನಮ್ಮ ದೇಹ, ನಮ್ಮ ಇಂದ್ರಿಯ, ಮನಸ್ಸು, ಪ್ರಾಣ ಇವುಗಳೆಲ್ಲವನ್ನೂ ಕೂಡ ನಿಯಂತ್ರಿಸುವಂತಹ ಶಕ್ತಿ ಈ ಮುಖ್ಯ ಪ್ರಾಣ ಅಂದರೆ.
ಸೂತ್ರ ಮಹಾನ್ ಮಹತ್ತತ್ವದ ಅಭಿಮಾನಿ ಅವನು. ಇತ್ಯುರುಧೇಹ ಗೀತ ಸಂಸಾರ ಆಧಾವತಿ ಕಾಲತಂತ್ರ. ಹೀಗೆ ಭಗವಂತನ, ಭಗವತಿಯ ಮತ್ತು ಆ ಪ್ರಾಣದೇವನ, ಹನುಮಂತ ದೇವನ ಶ್ಲೋಕಗಳನ್ನು ಮಂಗಲಾಚರಣದ ರೂಪದಲ್ಲಿ ನೋಡಿದ್ದೇವೆ. ಇವು ಮೂರೂ ಕೂಡ 11ನೇ ಸ್ಕಂದದಲ್ಲಿ ಬಂದಂಥ ಶ್ಲೋಕಗಳು. ಇನ್ನು ಮುಂದೆ ನಾಳೆ ಕೊನೆಯ ದಿವಸ 12ನೇ ಸ್ಕಂದ, ಕೊನೆಯ ಸ್ಕಂದ ಭಾಗವತದ್ದು, ಅದರಲ್ಲಿ ಬಂದಂಥ ಶ್ಲೋಕವೊಂದನ್ನು ನೋಡಿ ನಾವು ಪರಿಸಮಾಪ್ತ ಮಾಡಬೇಕು. ಈ ನಡುವೆ 1ನೇ ಸ್ಕಂದದ 5ನೇ ಅಧ್ಯಾಯ ಮುಂದುವರೆದಿದೆ. ಅದರಲ್ಲಿ ಬಂದಿರುವಂಥ ವಿಷಯಗಳ ಕಡೆಗೆ ಈಗ ನಾವು ನಮ್ಮ ಗಮನ ಹರಿಸಬೇಕು. ನಾರದರು ತಾವು ಹೇಗೆ ಅನೇಕ ಹಾವು ಏಣಿ ಆಟಗಳನ್ನು ಆಡಿ ಒಂದು ಬಾರಿ ಗಂಧರ್ವರಾಗಿದ್ದು, ಭಗವಂತನ ಪ್ರೀತಿಗಾಗಿ ಸಂಗೀತ ಸೇವಾ ಮಾಡಬೇಕಾದವರು ಯಾರೋ ಗಂಧರ್ವ ಸ್ತ್ರೀಯರು, ಅಪ್ಸರ ಸ್ತ್ರೀಯರು ಅವರ ಮೆಚ್ಚುಗೆಗಾಗಿ ಹಾಡಲಿಕ್ಕೆ ತೊಡಗಿ ದೊಡ್ಡವರ ಶಾಪಕ್ಕೆ ಗುರಿಯಾಗಿ ಯಾವುದೋ ದಾಸಿಯ ಮಗ ಆಗಿ ಹುಟ್ಟುಬಿಟ್ರು, ಮನೆ ಕೆಲಸದವರು ಮಗ ಆಗಿ ಹುಟ್ಟುಬಿಟ್ರು. ಆದರೆ ಮತ್ತೆ ಸಾಧು ಸಂತರ ಸಂಪರ್ಕಕ್ಕೆ ಬಂದು ಅಲ್ಲಿಂದ ಮೇಲೆದ್ರು. ಈ ಜನ್ಮದಲ್ಲಿ ನಾರದ ಅನಿಸ್ಕೊಂಡ್ರು. ಚತುರ್ಮುಖ ಬ್ರಹ್ಮನ, 4 ಮುಖದ ಬ್ರಹ್ಮನ ಮಗನಾಗಿ ಹುಟ್ಟಿದ್ರು. ಜಗತ್ತಿನಲ್ಲಿ ಮನುಷ್ಯರು, ದೇವತೆಗಳು, ದೈತ್ಯರು ಎಲ್ಲಿಯೂ ಕೂಡ ಅವರ ಪ್ರವೇಶಕ್ಕೆ ಅಡೆತಡೆ ಅನ್ನೋದಿಲ್ಲ. ಎಲ್ಲಿ ಬೇಕಾದರೂ ಹೋಗ್ತಾರೆ, ಅವ್ರಿಗೆ ಕಿವಿ ಹಿಂಡ್ತಾರೆ, ಬುದ್ಧಿ ಮಾತು ಹೇಳ್ತಾರೆ. ಹೀಗೆ ಜಗತ್ತಿನ ಕಲ್ಯಾಣವನ್ನು ಯಾವತ್ತೂ ನೋಡ್ತಾರೆ ಅನ್ನೋದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ ಇತಿ ಮೂರ್ತ್ಯಭಿಧಾನೇನ ಮಂತ್ರಮೂರ್ತಿ ಅಮೂರ್ತಿಕಂ ಯಜಂತೆ ಯಜ್ಞಪುರುಷಂ ಸ ಸಮ್ಯಕ್ ದರ್ಶನ ಪುಮಾನ್. ಇದೊಂದು ಶ್ಲೋಕ. ಇದರಲ್ಲಿ 4 ರೂಪ ಇರುವಂತಹ ಭಗವಂತನ ರೂಪದ ವರ್ಣನೆ ಇದೆ. ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಅಂತೇಳಿ. ಭಗವಂತನಿಗೆ ಜಡವಾದಂಥ ದೇಹ ಇಲ್ಲ. ಆದರೆ ನಾವೇನು ಮಂತ್ರ ಉಚ್ಚಾರ ಮಾಡ್ತೀವಿ, ಭಗವಂತನನ್ನು ಭಕ್ತಿಯಿಂದ ಕರಿತೀವಿ, ಆಗ ಅವನು ಆ ಭಕ್ತಿಯ ಕರೆಗೆ ಹೋಗೊಟ್ಟು ನಮ್ಮ ಬಳಿಗೆ ಬರ್ತಾನೆ. ಕಥೆಯೆಲ್ಲ ನೋಡಿದ್ದೇವೆ. ಭಗವಂತನನ್ನು ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದರೆ ಅವನು ಹೇಗೆ ನಮ್ಮ ಬಳಿಗೆ ಓಡಿ ಬರ್ತಾನೆ ಅಂತನ್ನೋದನ್ನು ಯಾರು ತಿಳ್ಕೋಬೇಕು ಅಂತಿದ್ರೆ ಅದಕ್ಕೆ ನಾನೇ ಸಾಕ್ಷಿ ಅಂತ ನಾರದರು ಹೇಳಿದ್ದಾರೆ. ಇದನ್ನೆಲ್ಲ ಕೇಳಿದ್ದೀವಿ. ಅಲ್ಲಿ ಆ ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ ಅಂತ 4 ಶಬ್ದಗಳೇನಿವೆ, ಆ ಶಬ್ದಗಳಿಗೆ ಕೆಲವು ವಿಶಿಷ್ಟವಾದ ಅರ್ಥಗಳನ್ನು ವಿಜಯಧ್ವಜ ಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ಅದನ್ನಷ್ಟನ್ನು ಈಗ ನಾವು ನೋಡಬೇಕು. 37ನೇ ಶ್ಲೋಕ ಅದು. ವಾಸುದೇವ ಅನ್ನುವ ಶಬ್ದಕ್ಕೆ ಅನೇಕ ಶಾಸ್ತ್ರದಲ್ಲಿ, ಮಹಾಭಾರತದಲ್ಲಿ ಮೊದಲಾದ ಕಡೆ, ಹಾಗೆ ಆಚಾರ್ಯರು ಕೂಡ ಅನೇಕ ಅರ್ಥಗಳನ್ನು ಅದಕ್ಕೆ ಸರ್ವಮೂಲದಲ್ಲಿ ವರ್ಣನೆ ಮಾಡೇ ಇದ್ದಾರೆ. ಅದರಲ್ಲಿರುವ ಕೆಲವು ಅರ್ಥಗಳನ್ನು ನೋಡಬೇಕು. ಹಾಗೆ ವಿಜಯಧ್ವಜ ಸ್ವಾಮಿಗಳು ಹೇಳಿದಂತಹ ಅರ್ಥಗಳನ್ನು ಕೂಡ ನೋಡಬೇಕು. ಮಂತ್ರಮೂರ್ತಿಂ ಅಮಂತ್ರಕಂ ಅಂತಿದೆ. ಮಂತ್ರಮೂರ್ತಿ ಅಂದರೆ ಏನು? ಮಂತ್ರದಿಂದ ಪ್ರತಿಪಾದ್ಯನಾದವನು ಭಗವಂತ ಅಂತ, ಹೀಗೆ ಅದರ ಅರ್ಥ. ಈ ಭಗವಂತನ ಆ ರೂಪಗಳನ್ನು ಇಲ್ಲೇನು ವರ್ಣನೆ ಮಾಡಿದ್ದಾರೆ, ಅಲ್ಲಿ ಮೊದಲು ಇರೋದು ಓಂ ಅಂತ ಒಂದು ಶಬ್ದ ಇದೆ. ನಮೋ ಭಗವತೆ ತುಭ್ಯಂ, ನಮೋ ಭಗವತೆ ತುಭ್ಯಂ ಅಂತ ಇದು ಶ್ಲೋಕ ಏನಿದೆ, ಒಂದೊಂದು ಪಾದದಲ್ಲಿ 8 ಅಕ್ಷರ ಇರುವಂತಹ 32 ಅಕ್ಷರದ ಶ್ಲೋಕ ಇದು. ಅನುಷ್ಠುಪ್ ಛಂದಸ್ಸಿನ ಶ್ಲೋಕ. ಅದರ ಆರಂಭದಲ್ಲಿ ಒಂದು ಓಂಕಾರವನ್ನು ಕೂಡ ಸೇರಿಸಿದ್ದಾರೆ. ಓಂ ಅಂದರೆ ಅದಕ್ಕೆ ಓಂ ಅನ್ನೋ ಶಬ್ದಕ್ಕೇನೆ ಅನೇಕ ಅರ್ಥಗಳಿವೆ. ಸರ್ವಗುಣ ಪರಿಪೂರ್ಣ ಅಂತ ಅರ್ಥ ಓಂ ಅಂತ ಅನ್ನೋದಕ್ಕೆ. ಸರ್ವಜನ ರಕ್ಷಕ ಅಂತ ಅರ್ಥ. ಅವ ಅಂತ ಧಾತು, ಅವ ರಕ್ಷಣೆ ಅಂತ ಧಾತು ಇದೆ. ಅದರಿಂದ ಎಲ್ಲರನ್ನೂ ರಕ್ಷಿಸುವವನಾದ್ರಿಂದ ಅವನನ್ನು ಓಂ ಅಂತ ಹೇಳ್ತಾರೆ. ಸರ್ವಗುಣ ಪರಿಪೂರ್ಣ ಅಂತ ಅರ್ಥ. ಹೀಗೆ ಸ್ಥಾನದಿಂದ ಉಚ್ಚ, ಗುಣದಿಂದ ಉಚ್ಚ, ಅ ಉ ಮ ಅಂತ 3 ಅಕ್ಷರಗಳಿವೆ ಅಲ್ಲಿ. ಅ ಉ ಮ ಇವಿಷ್ಟು ಸೇರಿ ಓಂ ಅಂತ ಆಗಿದೆ. ಓಂ ಅನ್ನೋದಕ್ಕೆ ವ್ಯಾಕರಣದ ರೀತಿಯಿಂದ ನಿಷ್ಪತ್ತಿ ತೋರಿಸುವಾಗ ಅನೇಕ ಮಾರ್ಗಗಳನ್ನು ಅವಲಂಬಿಸ್ತಾರೆ. ಅದರಲ್ಲಿ ಅ ಉ ಮ ಇವಿಷ್ಟು ಸೇರಿಸಿ ಓಂ ಅಂತ ಆಗಿರುವುದು ಅಂತ ಒಂದರ್ಥ. ಮ ಅಂದರೆ ಜ್ಞಾನ ಅಂತ ಅರ್ಥ. ನಮ್ಮೆಲ್ಲರ ಜ್ಞಾನಕ್ಕೆ ವಿಷಯನಾದವನು. ಯಾರು ಭಗವಂತನನ್ನು ತಿಳಿಯಬೇಕು ಅಂತ ಹಂಬಲಿಸ್ತಾರೆ ಅವರೆಲ್ಲರ ಜ್ಞಾನಕ್ಕೆ ವಿಷಯ ಅಂತ ಅರ್ಥ ಮ ಅಂದರೆ. ಅಕಾರೇಣ ಅಧಿಕಂ ಪ್ರೋಕ್ತಂ ಉಕಾರೇಣ ಉಚ್ಚ ಮುಚ್ಚತೆ.
ತಥಾ ಮಿತಂ ಸರ್ವವೇದೈ ಮಕಾರೇಣಾಭಿಧೀಯತೆ ಅಂತ ಛಾಂದೋಗ್ಯ ಭಾಷ್ಯ, ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ. ಅಂದರೆ ಅಧಿಕ. ಸಂಸ್ಕೃತ ಅನೇಕ ಸಂಕೇತಾಕ್ಷರಗಳ ಭಾಷೆ. ಅಧಿಕ ಅನ್ನುವಲ್ಲಿ ಇದೆಯಲ್ಲ ಅದೊಂದನ್ನು ತೊಗೊಂಡಿದ್ದಾರೆ. ಉಚ್ಚ ಅನ್ನುವಲ್ಲಿ ಇದೆಯಲ್ಲ ಅದನ್ನು ತೊಗೊಂಡಿದ್ದಾರೆ. ಮಿತ ಅಂದರೆ ತಿಳಿಯಲ್ಪಟ್ಟವನು ಅಂತ ಅರ್ಥ. ಅಲ್ಲಿ ಇದೆಯಲ್ಲ ಅದನ್ನು ತೊಗೊಂಡಿದ್ದಾರೆ. ಮೊದಲಿನ ಆ ಮೂರು ಶಬ್ದಗಳ ಮೊದಲಿನ ಮೂರು ಅಕ್ಷರಗಳು ಅವಿಷ್ಟನ್ನು ಸೇರಿಸಿ ಓಂ ಅಂತ ಮಾಡಿದ್ದಾರೆ. ಆದ್ದರಿಂದ ಭಗವಂತ ನಮ್ಮೆಲ್ಲಕ್ಕಿಂತನೂ ಸ್ಥಾನದಿಂದ ಉಚ್ಚ. ಜಗತ್ತಿನಲ್ಲಿ ಕೆಲವರು ಸ್ಥಾನದಿಂದ ಉಚ್ಚರಿಡ್ತಾರೆ, ಆದರೆ ಗುಣದಿಂದ ಅವ್ರಿಗೇನು ಮಹತ್ವ ಇರೋದಿಲ್ಲ. ಭಗವಂತ ಹಾಗಲ್ಲ. ನಮಗೆಲ್ಲರಿಗಿಂತ ಆತ ಸ್ಥಾನದಿಂದಲೂ ಉಚ್ಚ, ಗುಣದಿಂದಲೂ ಉಚ್ಚ, ಹಾಗೆ ನಮ್ಮೆಲ್ಲರಿಂದಲೂ ಅವನು ತಿಳಿಯಲ್ಪಟ್ಟವನು ಹೌದು. ಯಾರೋ ಬಹಳ ದೊಡ್ಡ ಮಹಾತ್ಮರು, ಜ್ಞಾನಿಗಳಾದವರು, ಸಂತರು ಅವ್ರು ಮಾತ್ರ ತಿಳಿತಾರೆ ಅಂತಲ್ಲ, ನಮ್ಮಂಥವರಿಗೂ ಕೂಡ ಸ್ವಲ್ಪ ಸ್ವಲ್ಪ ತಿಳಿಲಿಕ್ಕೆ ಸಾಧ್ಯ ಆಗೇ ಆಗ್ತದೆ. ಓಂಕಾರ ಆ ಶಬ್ದವೇ ಅಷ್ಟು ಅದ್ಭುತವಾದಂಥ ಅರ್ಥವನ್ನು ವರ್ಣನೆ ಮಾಡ್ತದೆ. ಭಾಗವತವೇ ಮತ್ತೊಂದು ಕಡೆ ಹೇಳಿದೆ, ನಭಃ ಪತಂತ್ಯಾತ್ಮ ಸಮಂ ಪತತ್ರಿಣಃ ತಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತ ಅಂತ. ಹಕ್ಕಿಗಳು ಗರುಡ, ಹದ್ದು ಮೊದಲಾದ ಹಕ್ಕಿಗಳಿವೆ, ಬಹಳ ಎತ್ತರದಲ್ಲಿ ಹಾರ್ತವೆ, ನಮ್ಗೆ ಗೊತ್ತಿದೆ. ಗುಬ್ಬಿ, ಕಾಗೆ ಮೊದಲಾದ ಹಕ್ಕಿಗಳಿಗೆ ಅಷ್ಟು ಎತ್ತರ ಹಾರ್ಲಿಕ್ಕೆ ಬರೋದಿಲ್ಲ, ಮತ್ತು ಅಷ್ಟು ದೂರ ಹಾರ್ಲಿಕ್ಕೂ ಬರೋದಿಲ್ಲ. ಸ್ವಲ್ಪ ದೂರ ಹಾರುವ ಹೊತ್ತಿಗೆ ಅವುಗಳ ರೆಕ್ಕೆಗಳು ದಣಿದು ಅವು ಮತ್ತೆ ಭೂಮಿಗೆ ಬರಬೇಕಾಗ್ತದೆ. ಇನ್ನು ಈ ನವಿಲು, ಉಷ್ಟ್ರ ಪಕ್ಷಿ ಮೊದಲಾದ ಪಕ್ಷಿಗಳಿಗೆ, ಆಸ್ಟ್ರಿಚ್ ಮೊದಲಾದ ಪಕ್ಷಿಗಳಿಗೆ ಹಾರಲಿಕ್ಕೆ ಬರೋದಿಲ್ಲ. ಅವು ಇಷ್ಟು ಹಾರೋದ್ರೊಳಗೆ ಮತ್ತೆ ಕೂತ್ಕೊಂಡೇ ಬಿಡಬೇಕಾಗ್ತದೆ. ಆದರೂ ಹಕ್ಕಿಗಳೇ. ಆದರೆ ಎಲ್ಲವನ್ನೂ ಹಕ್ಕಿ ಅಂತಾರೆ. ಗರುಡನಷ್ಟು ಹಾರ್ಲಿಕ್ಕೆ ಬರದೇ ಹೋದರೂ ಕೂಡ ಗುಬ್ಬಿಯೂ ಹಾರೇ ಹಾರ್ತದೆ. ಹಾಗೆ ಮಹಾತ್ಮರು, ದೊಡ್ಡ ದೊಡ್ಡ ಜ್ಞಾನಿಗಳು ಬೇಕಾದಷ್ಟು ಭಗವಂತನನ್ನ ಧ್ಯಾನ ಮಾಡಿದ್ದಾರೆ. ನಮಗೆ ಅಷ್ಟು ಮಾಡ್ಲಿಕ್ಕೆ ಬಂದಿಲ್ಲದೆ ಇರಬಹುದು, ಆದರೆ ಸ್ವಲ್ಪ ನಮಗೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದ್ದೇ ಇದೆ. ಅದು ಓಂ, ಅ, ಉ, ಮ ಈ ಮೂರು ಅಕ್ಷರಗಳನ್ನು ಒಳಗೊಂಡಂಥ ಓಂಕಾರದಿಂದಲೇ ಅವನನ್ನು ತಿಳಿಯುವುದು ನಮ್ಮಂಥವ್ರು ಎಲ್ಲರಿಗೂ ಸಾಧ್ಯ ಇದೆ. ಯಾರೂ ಕೂಡ ಭಗವಂತನನ್ನು ತಿಳಿಯುವುದು ನಮ್ಮಂಥವ್ರಿಗೆ ಹೇಗೆ ಸಾಧ್ಯ ಅಂತ ನಿರಾಶರಾಗಿ ಕೈ ಚೆಲ್ಲಿ ಕುತ್ಕೋಬೇಕಾಗಿಲ್ಲ ಅನ್ನೋದನ್ನು ಆ ಓಂ ಅಂತನ್ನೋದು ತೋರಿಸ್ತದೆ. ಅದಕ್ಕೆ ಅನೇಕ ಅರ್ಥಗಳಿವೆ. ಅದರಲ್ಲಿ ವಿಜಯಧ್ವಜ ತೀರ್ಥರು ತೋರಿಸಿದ ಒಂದೆರಡು ಅರ್ಥ, ಹಾಗೆ ಸಾಂದರ್ಭಿಕವಾಗಿ ಮತ್ತೊಂದು ಅರ್ಥವನ್ನು ಕೂಡ ನಾನು ಹೇಳಿದೆ ಅಷ್ಟೆ. ಮತ್ತೆ ಅಲ್ಲಿ ಇನ್ನೊಂದು ಮಹತ್ವದ ಅರ್ಥ ಇದೆ, ಅದು ಕೂಡ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ ಅರ್ಥ. ಅದೆಲ್ಲರೂ ನಮಗೂ ಅನ್ವಿತ ಆಗುವಂಥ ಅರ್ಥ. ಈ ವಿಪ್ರ ವೇದಾಶ್ಚ ಯಜ್ಞಾಶ್ಚ ಯಸ್ಮಾದೋತಾಃ ಪರಸ್ಪರಂ ವಿಹಿತ ವಿಷ್ಣುನೇಯತೇನ ವಿಷ್ಣು ರೋಮಿತ್ಯುದಾಹೃತ ಅಂತ. ನಮ್ಮ ಜೀವಮಾನಕ್ಕೆ ಬೇಕಾದ ಅರ್ಥವನ್ನು ನಾವು ಅನುಸಂಧಾನ ಮಾಡ್ಕೋಬೇಕು. ಭಗವಂತ ಒಂದು ತ್ರಿಕೋಣವನ್ನು ರಚನೆ ಮಾಡಿದ್ದಾನಂತ. ಅದೇನು ತ್ರಿಕೋಣ ಅಂದರೆ ವಿಪ್ರ. ವಿಪ್ರ ಅಂದರೆ ಬ್ರಾಹ್ಮಣ. ಬ್ರಾಹ್ಮಣ ಅಂದರೆ ನಾನೀಗಾಗಲೇ ಅದನ್ನು ಹಿಂದೆ ಅನೇಕ ಸರಿ ಹೇಳಿದೆ. ಭಗವಂತನನ್ನು ತಿಳಿತಾನೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಬ್ರಾಹ್ಮಣರೇ. ಕೇವಲ ಒಂದು ಯಾವುದೋ ನಿರ್ದಿಷ್ಟವಾದ ಜಾತಿಯಲ್ಲಿ ಹುಟ್ಟಿದವರು ಮಾತ್ರ ಬ್ರಾಹ್ಮಣರಲ್ಲ. ಯಾರು ಭಗವಂತನ ತಿಳಿಯಬೇಕು ಅಂತ ಹೊರಟಿದ್ದಾರೆ ಅವರೆಲ್ಲ ಬ್ರಾಹ್ಮಣರೇ. ಆದ್ದರಿಂದ ಬ್ರಾಹ್ಮಣರು ಅಂದರೆ ಭಗವಂತನ ತಿಳಿಯಬೇಕೆಂಬ ಹಂಬಲ ಇದ್ದವರು, ಮತ್ತು ಶಾಸ್ತ್ರಗಳು, ಹಾಗೆ ಯಜ್ಞಗಳು, ಈ ಮೂರು ತ್ರಿಕೋಣ. ಒಂದು ಭಗವಂತನನ್ನು ತಿಳಿಯುವ ಭಕ್ತ, ಮತ್ತೊಂದು ಶಾಸ್ತ್ರ, ಇನ್ನೊಂದು ಯಜ್ಞ. ಈ ಮೂರು ತ್ರಿಕೋಣಗಳು. ಈ ಮೂರು ತ್ರಿಕೋಣಗಳು ತ್ರಿಕೋಣ ಅಂತ ಆಗಬೇಕಾದ್ರೂ ಮೂರೂ ಇರಲೇಬೇಕು. ಅದರಲ್ಲಿ ಒಂದೇನಾದರೂ ಕೋಣ ತಪ್ಪಿದರೆ ಅದು ತ್ರಿಕೋಣವೇ ಆಗೋದಿಲ್ಲ. ಬೇಕಾದಷ್ಟು ಶಾಸ್ತ್ರಗಳಿವೆ, ಯಜ್ಞವೂ ಇದೆ. ಮಾಡುವಂಥ ಅದನ್ನೇ ಶಾಸ್ತ್ರಗಳನ್ನು ಓದಿ ಯಜ್ಞ ಮಾಡುವಂಥ ಭಕ್ತರೇ ಇಲ್ಲದೆ ಹೋದರೆ ಮುಂದೇನು ಮಾಡಿದಂಗಾಯ್ತು, ತ್ರಿಕೋಣ ಹೋಯಿತು. ಇನ್ನು ಭಕ್ತರಿದ್ದಾರೆ, ಶಾಸ್ತ್ರ ಪ್ರವಚನ ಮಾಡುವವರಿಲ್ಲ, ಶಾಸ್ತ್ರ ಎಲ್ಲ ಲುಪ್ತವಾಗಿ ಹೋಗಿವೆ ಕಾಲಕ್ರಮೇಣ. ಆವಾಗ ಆ ತ್ರಿಕೋಣ ಮತ್ತೆ ಹೋಯಿತು. ಶಾಸ್ತ್ರ ಜ್ಞಾನವೇ ಇಲ್ಲದೆ ಹೋದರೆ ಏನು ಯಜ್ಞ ಮಾಡೋದು? ಯಜ್ಞ ಅಂದರೆ ಇಲ್ಲಿ ಮತ್ತೆ ಕುಂಡದಲ್ಲಿ ಅಗ್ನಿಯಲ್ಲಿ ತುಪ್ಪ ಹಾಕಿ ಅಶ್ವತ್ಥದ ಸಮಿತ್ ಹಾಕಿ ಮಾಡುವ ಯಜ್ಞವೇ ಯಜ್ಞ ಅಲ್ಲ. ಯಜ್ಞ ಅಂದರೆ ಜೀವನವೇ ಒಂದು ಯಜ್ಞ. ಹೀಗೆ ನಮ್ಮ ಇಡೀ ಜೀವನ ಅನ್ನುವ ಒಂದು ಯಜ್ಞ ಸಾಗಬೇಕಾದ್ರೆ ಅದಕ್ಕೆ ಶಾಸ್ತ್ರಜ್ಞಾನ ಬೇಕು, ಮತ್ತು ಶಾಸ್ತ್ರಜ್ಞಾನ ಬೇಕು. ಅದನ್ನು ಆ ಜೀವನವೆಂಬ ಯಜ್ಞವನ್ನು ಮಾಡುವಂಥ ನಾವು ಬೇಕು, ಹಾಗೆ ಜೀವನವೂ ಬೇಕು. ನಮಗೆ ಸ್ಥಿರವಾಗಿ ಜೀವನ ಇರಬೇಕು. ರೋಗ ರುಜಿನಗಳಿಗೆ ಅದು ತುತ್ತಾಗದೆ ಬಲಿಯಾಗದೆ ನಮ್ಮ ಜೀವನ ಸ್ಥಿರವಾಗಿರುವಂತೆ ನಡಿಬೇಕು. ಹೀಗೆ ಈ ಮೂರು ಓಂಕಾರಗಳನ್ನು ಭಗವಂತ ಹೆಣೆದಿಟ್ಟಿದ್ದಾನೆ. ಓಂ ಅಂದರೆ ಹೆಣೆಯುವುದು ಅಂತ ಇನ್ನೊಂದು ಅರ್ಥ. ಉಯಿ ತಂತು ಸಂತಾನ ಅಂತ ಬಟ್ಟೆಗಳನ್ನು, ನೂಲುಗಳನ್ನು ಒಂದಕ್ಕೊಂದು ಹೆಣೆದು ಬಟ್ಟೆ ತಯಾರು ಮಾಡಿರ್ತಾರೆ. ಹಾಗೆ ಮೂರು ಗೆರೆಗಳನ್ನು ಭಕ್ತರು,
ಶಾಸ್ತ್ರ ಮತ್ತು ಜೀವನವೆಂಬ ಯಜ್ಞ, ಈ ಮೂರೂ ಒಟ್ಟನ್ನು ಹೆಣೆದಿದ್ದಾನೆ ಭಗವಂತ. ಆದ್ದರಿಂದ ಅವನಿಗೆ ಓಂ ಅಂತ ಹೆಸರು. ಇದು ನಮ್ಮ ಜೀವಮಾನಕ್ಕೆ ಅನ್ವಿತ ಆಗುವಂಥ ಅರ್ಥ. ಯಾರೋ ಒಬ್ಬರ ಯಾವುದೋ ಒಂದು ಜನ ಜಾತಿ ವರ್ಗದ ಅವರಿಗೆ ಅಭಿಮಿತವಾದ ಅರ್ಥ ಅಲ್ಲ. ಪ್ರಪಂಚದಲ್ಲಿ ಭಗವಂತನ ಭಕ್ತರು ಯಾರಿದ್ದಾರೆ ಅವರೆಲ್ಲರಿಗೂ ಅನ್ವಿತ ಆಗುವಂಥ ಅರ್ಥ ಅದು. ಹೀಗೊಂದು ಅರ್ಥ, ಇಂಥ ಅರ್ಥಗಳನ್ನ ನಾವು ಅನುಸಂಧಾನ ಮಾಡಿದರೆ ಇದಷ್ಟೇ ಅಲ್ಲ, ಮುಂದೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ನಾವೇನು ಅರ್ಥ ಮಾಡ್ತೀವಲ್ಲ, ಇದನ್ನೆಲ್ಲ ನೋಡಿದರೆ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಂತ ಶಾಸ್ತ್ರ ಹೇಳುವಂತೆ ಇರುವವನೊಬ್ಬ ಭಗವಂತ, ಅವನನ್ನು ಜ್ಞಾನಿಗಳು ಅನೇಕ ನಾಮಗಳಿಂದ ಕರೀತಾರೆ. ಆ ಸಂಸ್ಕೃತದ ಶಬ್ದಗಳನ್ನು ಆ ಎಲ್ಲ ಜ್ಞಾನಿಗಳಿಗೂ ಕೂಡ ಅನ್ವಯಿಸಿ ನೋಡ್ಲಿಕ್ಕೆ ಬರ್ತದೆ. ಆ ಎಲ್ಲ ಭಗವಂತ ಎಲ್ಲಿಯೇ ಇದ್ದರೂ, ಯಾವ ದೇಶದಲ್ಲಿ ಅವನನ್ನು ಆರಾಧನೆ ಮಾಡಿದರು, ಯಾವ ಸಂಸ್ಕೃತಿಯಲ್ಲಿ, ಯಾವ ಮತದಲ್ಲಿ ಅವನನ್ನು ಆರಾಧನೆ ಮಾಡಿದರು, ಆ ಎಲ್ಲ ಭಗವಂತನ ರೂಪಗಳಿಗೂ ಕೂಡ ಈ ಶಬ್ದಗಳು ಅನ್ವಿತ ಆಗೇ ಆಗ್ತವೆ. ಓಂ ಅಂತ ನೋಡಿದ್ವಿ, ಅದಾಯಿತು. ಭಗವಾನ್ ಅಂದರೆ ನಮಗೆ ಗೊತ್ತಿರುವಂತೆ ವಾನ್ ಮಾನ್ ಅಂತೆಲ್ಲ ಬಂದರೆ ಇರುವವನು ಅಂತ ಅರ್ಥ. ಬಲವಾನ್ ಅಂದರೆ ಬಲ ಉಳ್ಳವನು, ಶಕ್ತಿಮಾನ್ ಅಂದರೆ ಶಕ್ತಿ ಉಳ್ಳವನು. ಭಗವಾನ್ ಅಂದರೆ ಭಗ ಉಳ್ಳವನು. ಅದೇನು ಭಗ ಅಂದರೆ ಗುಣಗಳುಳ್ಳವನು ಅಂತ ಅರ್ಥ. ಐಶ್ವರ್ಯ, ಜ್ಞಾನ, ವೈರಾಗ್ಯ ಇತ್ಯಾದಿ ಎಲ್ಲ ಗುಣಗಳನ್ನು, 6 ಗುಣಗಳನ್ನು, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ, ಈ 6 ಗುಣಗಳಿಗೆ 6 ಗುಣ ಎಲ್ಲಿದೆಯೋ ಅವನನ್ನು ಭಗವಾನ್ ಅಂತ ಕರೀತಾರೆ. ಆಯಿತು. ಈಗ ಓಂ ಆಯಿತು, ಭಗವತೆ ಆಯಿತು. ಇನ್ನು ಮುಂದೆ ವಾಸುದೇವ ಅಂತ ಶಬ್ದ ಇದೆ ಅಲ್ಲಿ. ಮೊದಲು ವಾಸುದೇವ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ನೋಡ್ಬೇಕು. ವಾಸುದೇವ ಅನ್ನೋದು, ವಾಸು ಅಂತ ಒಂದು ಶಬ್ದ ಇದೆ, ದೇವ ಅಂತ ಇನ್ನೊಂದು ಶಬ್ದ ಇದೆ. ಆ ಶಬ್ದವನ್ನೇ ನಾವು ನೋಡಿಬಿಟ್ರೆ ಭಗವಂತನ 2 ಗುಣಗಳನ್ನು ಅದು ಹೇಳ್ತದೆ. ವಾಸು ಅನ್ನೋ ಶಬ್ದ ಕನ್ನಡದಲ್ಲೂ ಇದೆ, ವಾಸಿಸುವುದು ಅಂತಂತೇವೆ. ಭಗವಂತ ಎಲ್ಲ ಕಡೆ ವಾಸಿಸಿದ್ದಾನೆ, ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಅವನು ವಾಸಿಸಿರುವುದರಿಂದ ಅವನನ್ನು ವಾಸು ಅಂತ ಕರೀತಾರೆ. ದೇವ ಯಾಕೆ ಅಂದರೆ ಅವನು ವಿಹರಿಸುವವನಾದ್ದರಿಂದ, ಕ್ರೀಡಿಸುವವನಾದ್ದರಿಂದ. ನಮ್ಮ ಜೀವನ ಕ್ರೀಡೆ ಅಲ್ಲ, ಇದು ವಿಹಾರ ಅಲ್ಲ. ನಮ್ಮ ಜೀವನ ಒದ್ದಾಟದ ಜೀವನ. ಭಗವಂತನ ಜೀವನ ಏನಿದೆ ಅದು ವಿಹಾರ. ಅವನೇನು ಮಾಡಿದರೂ ಸಂತೋಷದಿಂದ ಮಾಡ್ತಾನೆ, ಸಂತೋಷದ ಉದ್ರೇಕದಿಂದ ಮಾಡ್ತಾನೆ, ಭಕ್ತರ ಉದ್ಧಾರಕ್ಕಾಗಿ ಮಾಡ್ತಾನೆ. ಹೀಗೆ ದೇವ ಅಂದರೆ ವಿಹರಿಸುವವನು, ಕ್ರೀಡಿಸುವವನು, ಉಲ್ಲಾಸದಿಂದ ಇರುವವನು ಅಂತ ಅರ್ಥ. ಹೀಗೆ ವಾಸುದೇವ ಬಲಜ್ಞಾನ ಸ್ವರೂಪತ್ವಾತ್ ದೈತ್ಯ ನಿರಸನಶೀಲತ್ವಾತ್ ಕ್ರೀಡಾಶೀಲತ್ವಾದ್ವಾ. ಇನ್ನೂ ಕೆಲವು ಅರ್ಥಗಳನ್ನು ವಿಜಯಧ್ವಜ ಸ್ವಾಮಿಗಳು ಬರೆದಿದ್ದಾರೆ. ಆಚಾರ್ಯರು ಕರ್ಮ ನಿರ್ಣಯದಲ್ಲಿ, ಖಂಡಾರ್ಥ ನಿರ್ಣಯದಲ್ಲಿ ವಾನಾತ್ ಸೂತೇರ್ ದೇವನಾದ್ ವಾಸುದೇವೋ ವಾಸಾದ್ಯುತೇ ಛಾದನಾತ್ ಕ್ರೀಡಯಾವ ಬಲಾದ ಸುತ್ವಾತ್ ದಾತೃತೋ ವರ್ತನಾಚ್ಚ ತಂ ವಾಸುದೇವಂ ಪ್ರವದಂತಿ ವೇದಾಹ ಅಂತ ಸೌಕರಾಯಣ ಶ್ರುತಿ ಅಂತ ಒಂದು ವೇದವಾಕ್ಯವನ್ನು ಉದ್ಧರಿಸ್ತಾರೆ. ವಾಸುದೇವ ಅಂದ್ರೆ ಏನು? ವಾನಾಥ್, ವಾ ಅಂದರೆ ತಿಳುವಳಿಕೆ, ಜ್ಞಾನ ಅಂತ ಅರ್ಥ. ಮತ್ತೆ ಇದನ್ನು ಗಮನಿಸ್ಬೇಕು ನಾವು. ವಾಸುದೇವ ಅಂತ ಈಗಾಗಲೇ ನೋಡಿದ್ವಲ್ಲ. ವಾಸು ಅಂದರೆ ವಾಸ ಮಾಡಿಕೊಂಡಿರುವವನು, ಜಗತ್ತಿನಲ್ಲಿ ಎಲ್ಲ ಕಡೆ ವಾಸ ಮಾಡಿಕೊಂಡಿರುವವನು ಅಂತ. ವಾಸು ಅನ್ನೋ ಶಬ್ದ ವಾಸ ಅನ್ನೋದನ್ನು ಹೇಳ್ತದೆ, ಇದು ಒಂದು ಅರ್ಥ. ವಾ ಅನ್ನೋ ಶಬ್ದ ಇನ್ನೊಂದು ಅರ್ಥವನ್ನು ಹೇಳ್ತದೆ, ಸು ಅನ್ನೋ ಶಬ್ದ ಇನ್ನೊಂದು ಅರ್ಥವನ್ನು ಹೇಳ್ತದೆ, ಇದು ಎರಡನೇ ಅರ್ಥ. ಒಂದೊಂದು ಪದಕ್ಕೊಂದು ಅರ್ಥ ಇದೆ, ಆ ಪದದಲ್ಲಿರುವ ಅಕ್ಷರಕ್ಕೂ ಒಂದು ಅರ್ಥ ಇದೆ, ಅದು ಸಂಸ್ಕೃತದ ವೈಶಿಷ್ಟ್ಯ. ವಾ ಅಂದರೆ ಸರ್ವಜ್ಞ ಅಂತ ಅರ್ಥ. ಸು ಅಂದರೆ ನಮ್ಗೆ ಗೊತ್ತಿದೆ, ಪ್ರಸೂತಿ ಅಂದರೆ ಹೆರುವುದು ಅಂತ ಅರ್ಥ. ಶೂನ್ಯ ಪ್ರಾಣಿಗರ್ಭ ವಿಮೋಚನೆ ಅಂತ ಧಾತು. ಆ ಕ್ರಿಯಾಪದಕ್ಕನುಸಾರವಾಗಿ ಯಾರು ಜಗತ್ತನ್ನು ಹೆರ್ತಾನೋ ಅವನನ್ನು ಸು ಅಂತ ಹೇಳ್ತಾರೆ. ಬರೇ ಸು ಅನ್ನುವುದೇ ಜಗತ್ತಿನ ಭಗವಂತ ಹೆಣ್ಣು ಗಂಡು ಅಂತ ಪ್ರಶ್ನೆ. ಕೆಲವರು ಅವನನ್ನು ಹೆಣ್ಣು ಅಂತಾರೆ, ಕೆಲವರು ಅವನು ಗಂಡು ಅಂತಾರೆ. ಆದರೆ ಭಗವಂತ ಜಗತ್ತನ್ನು ಗರ್ಭದಲ್ಲಿ ಹೊತ್ತು ಹೆತ್ತಂಥ ತಾಯಿಯೂ ಹೌದು, ತಂದೆಯೂ ಹೌದು. ಇದನ್ನೆಲ್ಲ ಐತರೇಯ ಉಪನಿಷತ್ತಿನ ಭಾಷೆ ಇತ್ಯಾದಿ ಕಡೆಗಳಲ್ಲಿ ಬೇಕಾಷ್ಟು ಕಡೆ ನಾವು ನೋಡಿದ್ದೇವೆ. ಭಗವಂತ ಕೇವಲ ಗಂಡು ಅಂತನ್ನುವವರು ಅಜ್ಞಾನಿಗಳು, ಭಗವಂತ ಕೇವಲ ಹೆಣ್ಣು ಅಂತನ್ನುವವರು ಅಜ್ಞಾನಿಗಳು. ಭಗವಂತ ಗಂಡೂ ಹೌದು ಹೆಣ್ಣು ಹೌದು ಅಂತ ಯಾರು ತಿಳಿದಿದ್ದಾರೆ ಅವ್ರ ಜ್ಞಾನಿಗಳು ಅಂತ. ಹೀಗೆ ಐತರೇಯ ಉಪನಿಷತ್ತು ಅವನನ್ನು ವರ್ಣನೆ ಮಾಡ್ತದೆ. ಹೀಗೆ ಸು ಭಗವಂತ ಜಗತ್ತನ್ನು ತನ್ನ ಗರ್ಭದಲ್ಲಿ ಹೊತ್ತಂಥ ಮತ್ತು ಅದನ್ನು ಹೆತ್ತಂಥ ತಾಯಿಯೂ ಹೌದು, ತಂದೆಯೂ ಹೌದು. ಆದ್ದರಿಂದ ಅವನು ಸು. ವಾನಾತ್ ಸೂತೇಹೆ. ಮುಂದೆ
ದೇವ ಅಂತಿದೆ. ದೇವ ಅಂದರೆ ಉಲ್ಲಾಸದಿಂದ ವಿಹಾರ ಮಾಡಿಕೊಂಡಿರುವವನಂತ ಅರ್ಥ. ಮುಂದೆ ವಾಸಾತ್, ವಾಸ ಮಾಡಿಕೊಂಡಿರುವುದರ್ಥ. ಅದು ಈಗಾಗಲೇ ನೋಡಿದ್ದೀವಿ, ಬೇರೆ ಕೊಟೇಶನ್ ಅಷ್ಟೇ. ದ್ಯುತೇಹೆ, ದೇವ ಅಂತಿದೆಯಲ್ಲ ಅದು ದ್ಯುತಿ ಅಂದರೆ ಪ್ರಕಾಶಿಸುವವನು ಅಂತಂದು ಅರ್ಥ ಹೇಳ್ತದೆ. ಭಗವಂತನ ಸ್ವರೂಪ ನಿತ್ಯ ಪ್ರಕಾಶಮಾನವಾದ ಸ್ವರೂಪ, ಅವನು ಬೆಳಕಿನ ಸ್ವರೂಪ. ಛಾದನಾತ್ ಕ್ರೀಡೆಯಾವ, ಇನ್ನೊಂದು ವಾಸ ಅಂದರೆ ಎಲ್ಲವನ್ನು ಕವಿಯೋದು ಅಂತ ಅರ್ಥ. ಇಡೀ ಜಗತ್ತನ್ನು ಕೂಡ ಭಗವಂತ ಕವಿದಿದ್ದಾನೆ. ಭಗವಂತ ಇಲ್ಲದೇ ಇರುವಂಥ ಜಾಗ ಯಾವುದೂ ಇಲ್ಲ. ಆದ್ದರಿಂದ ಆ ಭಗವಂತ ಹೀಗೆ ಎಲ್ಲವನ್ನು ಕವಿದಿದ್ದಾನೆ. ಅವನು ಬಲಸ್ವರೂಪ. ವ ಅಂದರೆ ಬಲಸ್ವರೂಪ, ಸು ಅಂದರೆ ಪ್ರಾಣಸ್ವರೂಪ, ದೇ ಅಂದರೆ ಕೊಡುವವನು ಅಂತ ಅರ್ಥ, ದ ಅಂದರೆ ದಾನ ಅಂತ ಅರ್ಥ ನಮ್ಗೆ ಗೊತ್ತಿದ್ದೇ ಇದೆ. ಹೀಗೆ ದೇ ಅಂದರೆ ಕೊಡುವವನು, ಅಭೀಷ್ಟವನ್ನು ಕೊಡುವವನು, ನಮ್ಮೆಲ್ಲರ ಅಭೀಷ್ಟವನ್ನು ಕೊಡುವವನು ಅಂತ ಅರ್ಥ. ಇದು ವಾಸುದೇವ ಅನ್ನೋ ಶಬ್ದಕ್ಕೆ ಅರ್ಥ. ಅದು ವಾಸುದೇವ ಅನ್ನೋ ಶಬ್ದವನ್ನೇ ಪ್ರತ್ಯೇಕವಾಗಿ ಕೇಳಲಿಕ್ಕೆ ಕೂತಾಗ ಇನ್ನೂ ಅರ್ಥಗಳನ್ನು ಹೇಳ್ಬೋದು. ಇದು ಈಗ ಇಷ್ಟು ಸಾಕು. ಮುಂದೆ ಪ್ರದ್ಯುಮ್ನ ಅಂತ ಶಬ್ದ ಇದೆ. ಪ್ರದ್ಯುಮ್ನ ಅನ್ನೋ ಶಬ್ದಕ್ಕೆ ಏನರ್ಥ? ದ್ಯುತಿ ಅಂದರೆ ಬೆಳಕು ಅಂತ ನಮಗೆಲ್ಲ ಗೊತ್ತಿದೆ. ದ್ಯುಮ್ನ ಅಂದ್ರೂ ಬೆಳಕೆ. ಪ್ರದ್ಯುಮ್ನ ಅಂದರೆ ಈ ಪ್ರಕೃಷ್ಟವಾದ ಥಳಿಸುವಂಥ ಪ್ರಕಾಶ ಇದ್ದವನು ಅಂತ ಹೀಗದರ ಅರ್ಥ. ಪ್ರಕೃಷ್ಟಂ ದ್ಯುಮ್ನಂ ಹಿರಣ್ಯಮಿವ ರೂಪಮೇಶ ಸಹ ಪ್ರದ್ಯುಮ್ನಃ. ಭಗವಂತ ಹೇಗಿದ್ದಾನೆ ಅಂತ ಒಂದು ಕಡೆ ಅವನು ವರ್ಣನೆ ಬರ್ತದೆ. ಹಿರಣ್ಯಶ್ಮಶ್ರು ಹಿರಣ್ಯಕೇಶ ಆಪಾದನಖಾತ್ ಸರ್ವಯೇವ ಸುವರ್ಣ. ಛಾಂದೋಗ್ಯ ಉಪನಿಷತ್ತಲ್ಲಿ ಒಂದು ಕಡೆ ಹೀಗೆ ವರ್ಣನೆ ಬರ್ತದೆ ಅಂತ ನೆನಪು. ಭಗವಂತನ ಗಡ್ಡ ಮೀಸೆ ಅವೆಲ್ಲ ಬಂಗಾರದ ವರ್ಣದ್ದಿವೆ ಅಂತ. ಆಪಾದನಖಾತ್ ಸರ್ವಯೇವ ಸುವರ್ಣ, ಕೆಳಗಿನಿಂದ ತಲೆ ತನಕ ನೋಡಿದರೆ ಎಲ್ಲವೂ ಬಂಗಾರದಂತೆ ಥಳಥಳಿಸುವ ರೂಪ. ಇದು ಅವನ ರೂಪದ ವರ್ಣನೆ ಪ್ರದ್ಯುಮ್ನ. ಆಮೇಲೆ ಅನಿರುದ್ಧ, ನಮಗೆ ವೃದ್ಧ ಅಂತ ಕುಂದ್ರೆ ಗೊತ್ತಿದೆ. ರೋಧ ಅಂದರೆ ತಡೆಯುವುದು, ಪ್ರತಿರೋಧ ಅಂದರೆ ತಡೆಯುವುದು, ನಿರುದ್ಧ ಅಂದ್ರೂ ತಡೆಯುವುದೇ. ಅನಿರುದ್ಧ ಅಂದರೆ ತಡೆಯಲ್ಪಡದೇ ಇದ್ದವನು. ಭಗವಂತನ ಶಕ್ತಿಗೆ ಈ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಅಡೆತಡೆ ಅನ್ನೋದಿಲ್ಲ, ಆದ್ದರಿಂದ ಅವನು ಅನಿರುದ್ಧ. ಅನ ಅಂದರೆ ಪ್ರಾಣ, ಹನುಮಂತ. ಯಾಕೆಂದರೆ ಎಲ್ಲರಿಂದ ಎಲ್ಲರ ಜೀವ ಒಳಗಿದ್ದು ನಮ್ಮಿಂದ ಚೇಷ್ಟಾ ಮಾಡಿಸುವವನು. ಅನ ಅಂದರೆ ಚೇಷ್ಟೆ ಅಂತ ಅರ್ಥ. ಆ ಅನ ಅಂದರೆ ಪ್ರಾಣ, ಹನುಮಂತ. ಅವನನ್ನು ಯಾರು ಉಪಾಸನೆ ಮಾಡ್ತಾರೆ, ಪ್ರಾಣದೇವನ ಉಪಾಸಕ ಯಾರಿದ್ದಾರೆ, ಅವನು ಅನಿ. ಆ ಭಕ್ತ ಈ ಭಗವಂತನನ್ನು ತನ್ನ ಹೃದಯದಲ್ಲಿ ಹಿಡಿದಿಟ್ಕೊಂಡ್ಬಿಟ್ಟಿದ್ದಾನೆ. ಭಗವಂತನನ್ನು ಸುಮ್ಮನೆ ಯಾರಿಗೂ ಬೇರೆ ಯಾರಿಗೂ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತನ ಭಕ್ತರು, ಭಗವಂತನ ಭಕ್ತನಾದ ಆ ಪ್ರಾಣನ ಭಕ್ತ, ಅವನು ಮಾತ್ರ ಈ ಭಗವಂತನನ್ನು ಹೃದಯದಲ್ಲಿ ತಡೆ ಹಿಡಿತಾನೆ. ಭಕ್ತಿರೇವೈನಂ ಗಮಯತಿ ಭಕ್ತಿವಶ ಪುರುಷ ಅಂತ ಹೇಳಿ. ಅನಿರುದ್ಧ, ಸಂಸಾರದಿಂದ ಮುಕ್ತರಾದವರು ಯಾರಿದ್ದಾರೆ ಅವರನ್ನು ಮುಕ್ತಿ ಕರ್ಕೊಂಡು ಹೋಗಿ ಅವರಿಗೆ ಆನಂದ ಸುಖ ಇದನ್ನು ಕೊಡುವವನು. ಆದ್ದರಿಂದ ಭಗವಂತ ಅನಿರುದ್ಧ. ಇದು ಅನಿರುದ್ಧ ಅನ್ನೋ ಶಬ್ದದ ಅರ್ಥ ಆಯಿತು. ಇಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಈ 4 ಶಬ್ದಗಳಿವೆಯಲ್ಲ, ಇವು ಭಗವಂತನ 4 ರೂಪಗಳು ಹೌದು. ಇವಿಷ್ಟರಿಂದ ಮುಂದೆ ನಾವು ನೋಡಬೇಕಾಗಿರೋ ಭಾಗವತದ ಕಥಾನೂ ಕೂಡ ಸೂಚಿತ ಆಗಿದೆ. ಯಾಕೆಂದರೆ ವಸುದೇವನ ಮಗನಾದ್ರಿಂದ ಇವನು ವಾಸುದೇವ ಕೃಷ್ಣ. ಸಂಕರ್ಷಣ ಅಂತಿದ್ದಾನಲ್ಲ, ಅವನು ಶೇಷನ ಅವತಾರನಾದ ಬಲರಾಮ. ಅವನೊಳಗೆ ಭಗವಂತ ಸಂಕರ್ಷಣ ಎಂಬ ರೂಪದಿಂದ ಇದ್ದಾನೆ. ಪ್ರದ್ಯುಮ್ನ ಅಂದರೆ ಕೃಷ್ಣನಿಗೆ ರುಕ್ಮಿಣಿಯಿಂದ ಹುಟ್ಟಿದ ಮಗನೇ ಪ್ರದ್ಯುಮ್ನ. ಅವನೊಳಗೆ ಈ ಪ್ರದ್ಯುಮ್ನ ಹೆಸರಿನಿಂದ ಭಗವಂತ ಇದ್ದಾನೆ. ಅನಿರುದ್ಧ ಅಂದರೆ ಆ ಪ್ರದ್ಯುಮ್ನನ ಮೊಮ್ಮಗ ಅನಿರುದ್ಧ. ಅವನೊಳಗೆ ಅನಿರುದ್ಧ ಎಂಬ ರೂಪದಿಂದ ಭಗವಂತ ಇದ್ದಾನೆ. ಹೀಗೆ ಆ 4 ರೂಪಗಳ ವರ್ಣನ ಜೊತೆಗೆ ಕೃಷ್ಣ, ಕೃಷ್ಣನ ಅಣ್ಣ, ಕೃಷ್ಣನ ಮಗ, ಕೃಷ್ಣನ ಮೊಮ್ಮಗ, ಇವಿಷ್ಟು ತಲೆಮಾರುಗಳನ್ನು ಕೂಡ ಹೇಳಿದಾಗಾಯ್ತು. ವಸುದೇವನ ಮಗ ವಾಸುದೇವ ಅಂತ ಹೇಳಿದ್ರಿಂದ ವಸುದೇವ ಒಂದು 1ನೇ ತಲೆಮಾರು, ವಾಸುದೇವ 2ನೇ ತಲೆಮಾರು, ಪ್ರದ್ಯುಮ್ನ 3ನೇ ತಲೆಮಾರು, ಅನಿರುದ್ಧ 4ನೇ ತಲೆಮಾರು. 4 ತಲೆಮಾರುಗಳನ್ನು ಸೂಚನೆ ಮಾಡಿದಾಗಾಯ್ತು. ಇದು ಅಲ್ಲಿ ಬಂದಿರುವಂತಹ ಕಥಾ. ಕೊನೆಗೆ ಈ ಶ್ಲೋಕ, ತ್ವಮಪ್ಯತಭ್ರಶ್ರುತ ವಿಶ್ರುತಂ ವಿಭೋ ಸಮಾಪ್ಯತೆ ಏನ ವಿಧಾಂ ಬುಭುತ್ಸಿತಂ ಅಂತ 40ನೇ ಶ್ಲೋಕ. ಈ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕ ಅದು. ಅದನ್ನು ನಾವೀಗಾಗಲೇ ಸಂಕ್ಷಿಪ್ತವಾಗಿ ನೋಡಿದ್ದೀವಿ. ನಾರದರು ಹೇಳ್ತಾರೆ ವ್ಯಾಸರಿಗೆ, ವ್ಯಾಸರೇ, ನಾನು ಭಗವಂತನ ಆರಾಧನೆ ಮಾಡಿದೆ,
ನೀವು ಭಗವಂತನ ಆರಾಧನೆ ಮಾಡಿರಿ, ಭಾಗವತ ರಚನೆ ಮಾಡಿರಿ. ನಾನು ಕಳೆದ ದಿವಸ ಹೇಳಿದೆ, ಹುಡುಗ ನಾನು ಚೆನ್ನಾಗಿ ಓದಿ ಪಾಸಾಗಿ ಮುಂದೆ ನೌಕರಿ ಹಿಡಿತೇನೆ, ಅಜ್ಜ ನೀನು ಹಾಗೆ ಮಾಡು ಅಂತ ಅಜ್ಜನಿಗೆ ಹೇಳಿದರೆ ಆ ಅಜ್ಜ ಇವನ ವಯಸ್ಸಿಗೆ ನಿವೃತ್ತ ಆಗಿರ್ತಾನೆ. ಅಪ್ಪನೇ ನಿವೃತ್ತನೂ ಆಗಿದ್ರು ಆಗಿರ್ಬೋದು. ಅದೆಷ್ಟು ಹಾಸ್ಯಾಸ್ಪದ ಆಗ್ತದೆ. ಹಾಗೆ ನಾರದ ಅಂದರೆ ವಿಷ್ಣುವಿನ ಮಗ ಚತುರ್ಮುಖ, ಚತುರ್ಮುಖನ ಮಗ ಈ ನಾರದ. ಅವನು ಈ ವಿಷ್ಣುವಿನ ಅವತಾರನಾದ ವೇದವ್ಯಾಸರಿಗೆ ನೀನು ತೋಮಪಿ ಅಂದರೆ ನೀನು ರಚನೆ ಮಾಡು, ನೀನು ಭಗವಂತನ ಆರಾಧನೆ ಮಾಡು ಅಂತ ಏನು ಅರ್ಥ ಹೇಳಿದಾಗಾಯ್ತು? ಅದಕ್ಕೇನು ಅಂತ ಹೊಂದಾಣಿಕೆ ಏನು? ನಾನು ಮಾಡಿದ್ದೇನೆ ನೀನು ಮಾಡು ಅಂತ ಅನ್ನೋದಕ್ಕೆ ತಾತ್ಪರ್ಯ ಏನು? ಅದಕ್ಕೆ ಆಚಾರ್ಯರು ತ್ವಂ ಈಶ್ವರೋಪಿ, ನಾ ಕೆಲವು ಸರಿ ಸಮಾಜದಲ್ಲಿ ಏನಪ್ಪ ನೀನು ಹಿಂಗೆ ಮಾಡೋದಾ, ಅವರೆಲ್ಲ ಹಂಗೆ ಮಾಡಿದ್ರು ನೀನು ಹಿಂಗೆ ಮಾಡೋದಾ ಅಂತ ಕೇಳ್ತೇವೆ. ಅದರ ಅರ್ಥ ಏನು? ಅವರೇನು ತಿಳುವಳಿಕೆ ಇಲ್ಲ, ನೀನು ತಿಳುವಳಿಕೆ ಇದ್ದವನು ಹಿಂಗೆ ಮಾಡೋದಾ? ಆ ಸಂದರ್ಭ ನೋಡಿ ನೀನು ಹಿಂಗೆ ಮಾಡೋದಾ ಅಂದರೆ ತಿಳುವಳಿಕೆ ಇದ್ದವ್ ನೀನು ಹಿಂಗೆ ಮಾಡೋದಾ ಅಂತ ಅರ್ಥ ಆಗ್ತದೆ. ಸರಿ, ಹಾಗೆ ತ್ವಮಪಿ ಅಂದರೆ ಇಲ್ಲಿ ಸಂದರ್ಭಕ್ಕನುಸಾರವಾಗಿ ನೀನು ಈಶ್ವರ, ಜಗತ್ತಿನ ಒಡೆಯ, ನಿನಗೇನು ಭಾಗವತ ರಚನೆ ಮಾಡಿ ಮಹಾಭಾರತ ರಚನೆ ಮಾಡಿ ಆಗಬೇಕಾದ್ದೇನಿಲ್ಲ. ಭಗವದ್ಗೀತಾದಲ್ಲಿ ನೀನೇ ಹೇಳ್ಕೊಂಡಿದ್ದೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ, 3 ಜಗತ್ತಿನಲ್ಲಿಯೂ ಕೂಡ ನಾನು ಮಾಡಬೇಕಾದ ಕೆಲಸ ಏನೂ ಇಲ್ಲ ಅಂತ ಭಗವಂತನೇ ಹೇಳ್ಕೊಂಡಿದ್ದಾನೆ. ನೀನು ಈಶ್ವರ ಇರಬಹುದು, ಆದರೂ ಭಕ್ತರನ್ನು ಉದ್ಧಾರ ಮಾಡೋದಕ್ಕಾಗಿ ಇದನ್ನು ಮಾಡು, ನಿನಗೇನು ಪ್ರಯೋಜನ ಬೇಕಾಗಿಲ್ಲ, ಆದರೆ ಇದನ್ನು ಮಾಡು ಅಂತ ಅದರ ತಾತ್ಪರ್ಯ. ಅದು ಯಾಕೆ ಹಾಗಾಗ್ತದಂದ್ರೆ ಅಲ್ಲಿ ಯಾದವಾರರು ಹೇಳ್ತಾರೆ ಈಶ್ವರ ಅಂತ ಎಲ್ಲಿದೆ, ಶ್ಲೋಕದಲ್ಲಿ ಈಶ್ವರ ಅಂತ ಇಲ್ಲ. ಅದನ್ನ ಆಚಾರ್ಯ ಯಾಕೆ ಹೇಳಿದ್ರು? ಅದಕ್ಕೆ ನಾನು ದೃಷ್ಟಾಂತ ಕೊಟ್ಟೆ. ನೀನು ಹೀಗೆ ಮಾಡೋದು ಅಂತಂದ್ರೆ ಅವರೆಲ್ಲ ಅಜ್ಞಾನಿಗಳು, ತಿಳುವಳಿಕೆ ಇಲ್ಲದೆ ಇದ್ದವು. ನೀನು ಹೀಗೆ ಮಾಡೋದು ಅಂತ ಕೇಳಿದಾಗ ನೀನು ಒಂದು ತಿಳುವಳಿಕೆ ಇದ್ದವನು, ಅದು ನನ್ನ ಮನಸ್ಸಿನೊಳಗಿರ್ತದೆ, ಅದು ನಾನು ಹೇಳಬೇಕಾಗಿಲ್ಲ. ಹಾಗೆ ಜ್ಞಾನಿಯಾದ ನಾರದನ ಮನಸ್ಸಿನಲ್ಲಿ ಈಶ್ವರ, ಭಗವಂತನನ್ನು ಈಶ್ವರ ಅಂತ ಕೊಂಡಾಡಬೇಕು ಅನ್ನೋ ಶಬ್ದ ಅವನ ಮನಸ್ಸಿನಲ್ಲಿ ಇರ್ತದೆ. ಅದಕ್ಕಾಗಿ ಆ ಜ್ಞಾನಿಯಾದ ನಾರದನ ಮನಸ್ಸಿನಲ್ಲಿ ಇದ್ದದನ್ನು ಆಚಾರ್ಯರು ಈಶ್ವರೋಪಿ ಅಂತ ಹೇಳಿದರು. ಅದಕ್ಕಾಗಿ ವ್ಯವಹಾರದ ನಾನು ಉದಾಹರಣೆ ಕೊಟ್ಟೆ. ವ್ಯಾಸಸ್ಯ ಈಶ್ವರತ್ವಂಚ ನಾರದ ಬುದ್ಧಿಸ್ತಂ, ವ್ಯಾಸ ಈಶ್ವರ ಅಂತ ಅನ್ನೋದು ನಾರದರ ಬುದ್ಧಿಯಲ್ಲಿದ್ದೇ ಇದೆ. ಆದ್ರಿಂದ ಈಶ್ವರೋಪಿ ಅಂತ ಹೇಳಬೇಕಾದಲ್ಲಿ ತ್ವಮಪಿ ಅಂತ ಹೇಳಿಬಿಟ್ರು ಅವರು. ಆದ್ದರಿಂದ ಮಹಾಜ್ಞಾನಿಗಳಾದ ವ್ಯಾಸರೇ, ನೀವು ಎಲ್ಲರಿಗೂ ಕೂಡ ಉಪಕಾರ ಮಾಡುವುದಕ್ಕಾಗಿ ನಿಮಗೇನೂ ಅದರಿಂದ ಪ್ರಯೋಜನ ಇಲ್ಲದೆ ಹೋದರೂ ಕೂಡ ಇಂಥ ಒಂದು ಗ್ರಂಥವನ್ನು ನೀವು ರಚನೆ ಮಾಡಬೇಕಾಗಿದೆ. ಮಹಾಭಾರತವನ್ನು ರಚನೆ ಮಾಡಿದ್ದೀರಿ, ಭಗವಂತನ ಗುಣ ವರ್ಣನೆ ಮಾಡಿದ್ದೀರಿ, ಜನರಿಗೆ ಅದು ಪೂರ್ಣ ತಿಳಿಲಿಲ್ಲ, ಇನ್ನೂ ತಿಳಿಯುವುದಕ್ಕಾಗಿ ಮತ್ತಷ್ಟು ವರ್ಣನೆ ಮಾಡಿದರೆ. ನಾನು ಇದನ್ನು ಮೊದಲಿಂದನೂ ಹೇಳ್ತಾ ಬಂದಿದ್ದು, ಭಾಗವತವನ್ನು ರಚನೆ ಮಾಡಿದರೆ ಹಾಗಾದರೆ ಭಗವಂತನ ಗುಣ ಪೂರ್ಣ ವರ್ಣನೆ ಮಾಡಿದಂಗೆ ಆಯ್ತಾ ಅಂದರೆ ಇದು ಮಾಡಿದರೂ ಏನು ಆಗೋದಿಲ್ಲ. ಈಗ ಮಾಡಬೇಕಾಗಿರೋ ಕೆಲಸ ಇದನ್ನು ಮಾಡಿ ಅಂತ. ಇಲ್ಲಿ ತ್ವಮ್ ಅಂತ ಬಂತಲ್ಲ, ತ್ವಮ್ ಅಪಿ ಅಂದರೆ ಈಶ್ವರೋಪಿ ಅಂತ ಅರ್ಥ ಬರೆದ್ರು ಆಚಾರ್ಯರು. ತ್ವಮ್ ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ಅರ್ಥ ಏನು? ನೀನು ಅಂತ ಅರ್ಥ. ಸಂಸ್ಕೃತದಲ್ಲಿ ಯು ಅಂತ ಅರ್ಥ. ಕನ್ನಡದಲ್ಲಿ ನೀ ಅಂದ್ರೆ ಏನು, ನು ಅಂದ್ರೆ ಏನು, ಸಂಸ್ಕೃತದಲ್ಲಿ ವೈ ಅಂದ್ರೆ ಏನು, ಓ ಅಂದ್ರೆ ಏನು, ಯು ಅಂದ್ರೆ ಏನು ಅರ್ಥ ಇರೋದಿಲ್ಲ. ಸಂಸ್ಕೃತದಲ್ಲಿ ನನ್ನನ್ನು ಕುರಿತು ನೀವೇನಾದ್ರು ತ್ವಮ್ ಅಂದ್ರೆ ನಾನು ಅಂತ ಅಷ್ಟು, ನೀನು ಅಂತ ಅರ್ಥ. ನಿಮ್ಮನ್ನು ಕುರಿತು ನಾನು ತ್ವಮ್ ಅಂದ್ರೆ ಅದು ನೀನು ಅಂತಲೇ ಅಷ್ಟೇ ಅರ್ಥ, ವಿಶೇಷ ಅರ್ಥ ಇಲ್ಲ. ಭಗವಂತನ ಕುರಿತು ಯಾರು ತ್ವಮ್ ಅಂದ್ರೆ ಆವಾಗ ಅದಕ್ಕೆ ವಿಶೇಷ ಅರ್ಥ ಬರ್ತದೆ. ಅದು ಹೇಗೆ? ಆಚಾರ್ಯ ಇಲ್ಲಿ ಹೇಳಿಲ್ಲ, ಅದನ್ನು ಬೇರೆ ಬೇರೆ ಕಡೆ ವರ್ಣನೆ ಮಾಡಿದ್ದಾರೆ. ಆ ಮಾತುಗಳು ನನಗೆ ನೆನಪಿಗೆ ಬಂದು ಅದಕ್ಕಾಗಿ ಇದನ್ನು ಹೀಗೆ ವ್ಯಾಖ್ಯಾನ ಮಾಡಬೇಕು ಅನ್ನಿಸ್ತದೆ. ತೇಜಸ್ತ್ವಾತ್ವಮಿತೀರಿತಃ, ತ್ವಮ್ ಯಾಕೆ ಅಂದರೆ ನೀನು ತೇಜಸ್ವರೂಪನಾದ್ರಿಂದ, ಬೆಳಕಿನ ಸ್ವರೂಪನಾದ್ರಿಂದ, ಜ್ಞಾನದ ಬೆಳಕು ನಿನ್ನಲ್ಲಿ ಆಪಾದನಖ ತುಂಬಿದೆ. ಆದ್ದರಿಂದ ಅಂಥ ಬೆಳಕಿನ ಸ್ವರೂಪನಾದ ಭಗವಂತನೇ, ನಿನ್ನ ಜ್ಞಾನದ ಬೆಳಕಿನಿಂದ ನೀನು ನಮ್ಮ ಅಜ್ಞಾನದ ಕತ್ತಲನ್ನು ನಿವಾರಿಸು ಬಾ ಅಂತ ತ್ವಮ್ ಅಂತ ಅನ್ನೋದಕ್ಕೆ ಅರ್ಥ. ಆಚಾರ್ಯ ಗೀತಾ ಭಾಷ್ಯದಲ್ಲಿ ಹೇಳಿದ ಅರ್ಥ ಅದು. ತ್ವಮ್ ಅಂತಂದರೆ ಬೆಳಕು. ಯಾಕೆಂದ್ರೆ ಅದು ಹಾಗೆ ಅಂದರೆ ತ್ವಿಷ ದೀಪ್ತವು ಅಂತ ಧಾತು, ಆ ಧಾತು ಮೂಲ ರೂಟಿಗೆ ಬೆಳಗುವುದು ಅಂತ ಅರ್ಥ. ಅದರಿಂದ ಹುಟ್ಟಿದ್ದು ಈ ತ್ವಮ್ ಅನ್ನೋ ಶಬ್ದ. ಇನ್ನು ತ್ವಮ್ ಅಂತ ಅನ್ನೋದನ್ನು ಮತ್ತೊಂದು ರೀತಿಯಾಗಿ ವಿಭಾಗ ಮಾಡಿ ನೋಡ್ಬೋದು. ತ್ವಮ್ ಅನ್ನೋಲ್ಲಿ ತ ಇದೆ, ವ ಇದೆ. ತಕ್ ಒಂದರ್ಥ, ವಕ್ ಒಂದರ್ಥ. ತ್ವಮ್ ಅನ್ನೋದಕ್ಕೆ ಅಖಂಡವಾಗಿ ಒಂದರ್ಥ, ಅದರಲ್ಲಿ ತಕ್ ಒಂದರ್ಥ, ವಕ್ ಇನ್ನೊಂದರ್ಥ. ಇದು ಸಂಸ್ಕೃತದ ವೈಶಿಷ್ಟ್ಯ. ಹೀಗೆ ಬೇರೆ ಭಾಷೆಗಳಲ್ಲಿ ಹಾಗೆ ನಿಷ್ಪತ್ತಿ ತೋರಿಸಲಿಕ್ಕೆ ಬರೋದಿಲ್ಲ. ಏನದು? ತಥೋ ವೇತ್ತೀತಿ ಚ ತ್ವಂ ಸಹ ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿದೆ. ಐತರೆಯ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಅದನ್ನು ಉದ್ಧರಿಸಿದ್ದಾರೆ. ತ್ವ ಅಂದರೆ, ತ್ವ ಅನ್ನೋಲ್ಲಿ ತ ಅಂತಿದೆಯಲ್ಲ, ತ ಅಂದರೆ ತಥ ಅಂತರ್ಥ, ವ್ಯಾಪ್ತ ಅಂತರ್ಥ, ಎಲ್ಲ ಕಡೆ ವ್ಯಾಪಿಸಿದವನು, ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಇದ್ದವನು ಅಂತರ್ಥ.
ಮುಂದೆ ವ ಅಂತಿದೆ, ವ ಅಂದರೆ ಜ್ಞಾನಿ ಅಂತ ಅರ್ಥ, ಸರ್ವಜ್ಞ ಅಂತ ಅರ್ಥ. ವ್ಯಾಸರೇ, ನೀವು ಸರ್ವಜ್ಞರಾದ್ದರಿಂದ ಭಾಗವತ ರಚನೆ ಮಾಡಬೇಕು. ಸರ್ವಜ್ಞರಲ್ಲದೆ ಇದ್ದವ್ರು ಮತ್ತಾರು ಭಾಗವತ ರಚನೆ ಮಾಡ್ಯಾರು? ನೀವು ದೇಶತಃ ಕಾಲತಃ ಎಲ್ಲರ ಅಂತರಂಗದಲ್ಲೂ ಇದ್ದವರಾದ್ರಿಂದ ಭಾಗವತದಲ್ಲಿ ಬರುವ ಎಲ್ಲ ಪಾತ್ರಗಳೇನಿವೆ ಆ ಪಾತ್ರಗಳ ಒಳಗೇನು ಹೊರಗೇನು ಮನಸ್ಸಿನಲ್ಲಿ ಏನಿದೆ ಅಂತೆಲ್ಲ ನೀವು ಬಲ್ಲವರು, ನೀವು ರಚನೆ ಮಾಡಿರಿ ಅಂತಿದ ಅರ್ಥ. ಆಚಾರ ಅಲ್ಲಿ ಹೇಳಿದ್ದೀನಿ, ಅಲ್ಲಿ ಇಲ್ಲಿ ನಾನು ಹೇಳೋದಿಲ್ಲ ಅಂತ ಬಿಟ್ಟಿದ್ದಾರೆ ಅದನ್ನು. ಆದ್ದರಿಂದ ಐತರೇಯ ಭಾಷ್ಯ ಗೀತಾ ಭಾಷ್ಯಕ್ಕನುಸಾರವಾಗಿ ತ್ವಮ್ಮನ್ನು ಶಬ್ದಕ್ಕೆ ಈಗೊಂದು ಅರ್ಥ ಮಾಡಬೇಕು ಅಂತ ನನ್ನದೊಂದು ಆಲೋಚನೆ. ಆದರೆ ಅದೇ ಶಬ್ದಕ್ಕೆ ಹಾಗೆ ಉಳಿದವರು ಅರ್ಥ ಮಾಡಲಿಲ್ಲ. ತ್ವಮ್ಮಂತ ಅನ್ನೋದಕ್ಕೇನೆ ದುಃಖೈ ಪೀಡಿತಾನಾಂ ಕ್ಲೇಶಶಾಂತಿಂ ಪ್ರಕಾರಾಂತರೇಣ ನಮನ್ಯತೆ. ಆದ್ದರಿಂದ ನೀನು ಕೂಡ ಭಾಗವತ ರಚನೆ ಮಾಡು. ಅತಃ ತ್ವಮಪಿ ಏವಂ ಕುರು, ನೀನು ಹೀಗೆ ಮಾಡು. ಇಷ್ಟೇ ಇನ್ನು ಉಳಿದವರ ವ್ಯಾಖ್ಯಾನಗಳು. ಶ್ರೀಧರಿಯ ವ್ಯಾಖ್ಯಾನ, ವೀರರಾಘವರ ವ್ಯಾಖ್ಯಾನದಲ್ಲಿ ಅನ್ಯಥಾ ಉಪಾಯಾಂತರೇಣ ತು ನ ನಿರ್ವಾಪ್ಯಂತೆ ತಥಾವಿಧಂ ಯಥಾಶಾಂತಿಂ. ಭಗವಂತನ ಗುಣಗಾನ ಮಾಡದೇ ಹೋದರೆ ಈ ಜಗತ್ತಿನ ದುಃಖ ಅಂತ ಅನ್ನೋದು ಪರಿಹಾರ ಕಾಣೋದಿಲ್ಲ. ಅದಕ್ಕಾಗಿ ನೀವು ಇದನ್ನು ಮಾಡಬೇಕು ಅಂತ ಇಷ್ಟೇ ಅಲ್ಲೇ ಕೇಳಿ ಬರ್ತದೆ. ತ್ವಂ ವಿಭೋ ಭಗವತಃ ವಿಷ್ಣುತಂ ಯಶಃ ಪ್ರಾಖ್ಯಾಹಿ. ತ್ವಂ ಅಂದರೆ ನೀನು ಅಷ್ಟೇ ಉಳಿದ ವ್ಯಾಖ್ಯಾನದಲ್ಲಿ. ಹಾಗೆ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿಯೂ ಕೂಡ ತ್ವಂ ಅಂತನ್ನುವುದಕ್ಕೆ ಅಷ್ಟೇ ಅರ್ಥ, ಬೇರೆ ಕಡೆ ಎಲ್ಲಿಯೂ ಅಂತ ಅರ್ಥ ಕಾಣಿಸೋದಿಲ್ಲ. ಆಚಾರ್ಯರು ಒಂದು ಹಾಗೊಂದು ಅರ್ಥ ಬರೆದಿದ್ದಾರೆ. ಅದಕ್ಕನುಸಾರವಾಗಿ ವಿಜಯಧ್ವಜ ವ್ಯಾಖ್ಯಾನದಲ್ಲಿ ಮತ್ತು ಯಾದುಪತ್ಯ ವ್ಯಾಖ್ಯಾನಗಳಲ್ಲಿ ಹಾಗೊಂದು ವಿಶಿಷ್ಟವಾದಂಥ ಅರ್ಥ ಕೇಳಿ ಬರ್ತದೆ. ಹೀಗೆ ಅದ್ವೈತ ಸಂಪ್ರದಾಯದ ಶ್ರೀಧರಿಯ ವ್ಯಾಖ್ಯಾನ, ವಿಶಿಷ್ಟಾದ್ವೈತ ಸಂಪ್ರದಾಯದ ವೀರರಾಘವೀಯ ವ್ಯಾಖ್ಯಾನ, ಹಾಗೆ ದ್ವೈತ ಸಂಪ್ರದಾಯದ ವಿಜಯಧ್ವಜೀಯ ಮತ್ತು ಯಾದವಾರ್ಯರ ವ್ಯಾಖ್ಯಾನ, ಇವುಗಳನ್ನೆಲ್ಲ ನಾವು ನೋಡಿದ್ದೇವೆ. ಭಾಗವತಕ್ಕೆ ಅನೇಕ ವ್ಯಾಖ್ಯಾನಗಳಿವೆ. ಅದರಲ್ಲಿ ನಾವೆಲ್ಲವನ್ನೂ ಕೂಡ ನೋಡಲಿಕ್ಕಾಗಿಲ್ಲ. ಸುಮಾರು 10-12 ವ್ಯಾಖ್ಯಾನಗಳಿವೆ. ನಮ್ಮ ಕೆಲವರು ಆತ್ಮೀಯರು 10-12 ವ್ಯಾಖ್ಯಾನ ಎಲ್ಲ ಪರಿಶೀಲನೆ ಮಾಡಿ ಭಾಗವತ ಪ್ರವಚನ ಮಾಡಿರಿ ಅಂತ ಹೇಳಿದರು. ಅದಾಗಲಿಲ್ಲ. ಒಂದು 4-6 ವ್ಯಾಖ್ಯಾನಗಳನ್ನಾದರೂ ಪರಿಶೀಲನೆ ಮಾಡಿ ಭಾಗವತವನ್ನು ಯಥಾಮತಿ ಯಥಾಶ್ರುತಂ, ಭಾಗವತದಲ್ಲೇ ಒಂದು ಕಡೆ ಇದೆ, ಅಥಾಪಿ ಕೀರ್ತಯಾಮ್ಯಂಗ ಯಥಾಮತಿ ಯಥಾಶ್ರುತಂ ಹರೇ ಕಥಾಂ ಸ್ವಾಂ ಸತ್ಕರ್ತುಂ ಗಿರಂ ಅನ್ಯಾಭಿಧಾಂ ಸತೀಂ ಅಂತ. ಯಾಕೆ ಭಾಗವತವನ್ನು ಹೇಳ್ತೀನಿ? ಅದು ಶುಕಾಚಾರ್ಯ ಅಥವಾ ಸೂತ ಪುರಾಣಿಕ ಹೇಳಿದ್ದು. ಭಾಗವತವನ್ನು ಹೇಳಲಿಕ್ಕೆ ಕೂತಿದ್ದೀನಿ ಅಂದರೆ ದೊಡ್ಡ ಪಂಡಿತ ಅಂತ ಹೇಳಲಿಕ್ಕೆ ಕೂತಿದ್ದೀನಿ ಅಂತಲ್ಲ. ಯಥಾಮತಿ ಯಥಾಶ್ರುತಂ, ನನಗೆಷ್ಟು ಅರ್ಥ ಆಗಿದೆಯೋ, ಎಷ್ಟು ಕೇಳಿದ್ದೇನೋ, ಎಷ್ಟು ಅರ್ಥ ಆಗಿದೆಯೋ ಅಷ್ಟನ್ನು ಹೇಳ್ತೇನೆ ನಿನ್ನ ಎದುರಿಗೆ. ಮತ್ತು ಯಾಕೆ ಹೇಳ್ತೇನೆ ಅಂದರೆ ಗಿರಂ ಅನ್ಯಾಭಿಧಾಂ ಸತೀಂ ಸತ್ಕರ್ತುಂ, ಹೇಳಿದ ಭಾಗವತವನ್ನು ಹೇಳದೆ ಕೂತ್ರೆ ನನ್ನ ಮಾತು ಮತ್ತೇನೇನನ್ನು ಆಡಿ ವ್ಯರ್ಥ ಸಮಯ ಹಾಳು ಮಾಡ್ತದೆ. ಅದಕ್ಕಾಗಿ ಭಾಗವತವನ್ನು ಪೂರ್ಣವಾಗಿ ಹೇಳಲಿಕ್ಕಾಗದೆ ಹೋದರೂ ಕೂಡ ಸ್ವಲ್ಪ ಆದರೂ ಹೇಳ್ತೇನಲ್ಲ, ಮತ್ತು ವ್ಯರ್ಥವಾದ ಕಾಲಕ್ಷೇಪವನ್ನು ತಪ್ಪಿಸ್ಕೊಂಡಂತಾಗ್ತದಲ್ಲ, ಅದಕ್ಕಾಗಿ ಭಾಗವತ ಹೇಳ್ತಿದ್ದೇನೆ ಅಂತ ಆ ಭಾಗವತದ ಅಲ್ಲೇ ಬರುವಂಥ ಒಂದು ಶ್ಲೋಕ ಇದೆ. ಹೀಗೆ ಅದನ್ನು ನೋಡಿದ್ದೀವಿ. ಅಲ್ಲಿಗೆ ಆ 5ನೇ ಶ್ಲೋಕದ ಶ್ರವಣದೊಂದಿಗೆ 40ನೇ ಶ್ರವಣದೊಂದಿಗೆ ಭಾಗವತದ ಮೊದಲ ಸ್ಕಂದದಲ್ಲಿ 5ನೇ ಅಧ್ಯಾಯ, ಈ ಭಾಗವತವನ್ನು ಸಾತ್ವತೀ ಸಂಹಿತ, ಸಾತ್ವತ ಅಂದರೆ ಭಗವಂತ, ನಮ್ಮಲ್ಲಿ ಸತ್ವಗುಣವನ್ನು ಪ್ರಚೋದಿಸುವ ಭಗವಂತ, ಅವನ ಕಥೆಯ ರೂಪವಾದ್ದರಿಂದ ಇದನ್ನು ಸಾತ್ವತೀ ಸಂಹಿತ ಅಂತಾರೆ. ಅಂತಹ ಸಾತ್ವತೀ ಸಂಹಿತ ಭಾಗವತ ಅದರ 5ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಹೃಷಿಕೇಶನೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು. ಹರೇ ರಾಮ.